ಓಂ ಶಾಂತಿ ಶಾಂತಿ ಶಾಂತಿ. ಹಾಗೆ ಶಿರವಾಗಿ ನಮ್ಮ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಹಾಗೂ ನಮ್ಮ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿ ಎಂದು ಕೇಳಿಕೊಳ್ತಾ, ಹಾಗೆ ಉಸಿರು ತಗೊಳ್ತಾ ಮೇಲ್ವರಣ ಎರಡು ಕೈಗಳ ಸ್ಪರ್ಶವನ್ನ ಕಣ್ಣಿಗೆ ಕೊಟ್ಟು ಕಣ್ಣುಗಳನ್ನ ಬಿಡಿಸಿಕೊಳ್ಳೋಣ. ಇಂದಿನ ಯೋಗಾಭ್ಯಾಸ ಕಾರ್ಯಕ್ರಮವನ್ನ ನಮ್ಮ ಪರಮ ಪೂಜ್ಯ ಸ್ವಾಮೀಜಿ ಬಾಬಾ ರಾಮದೇವ್ ಜಿಯವರನ್ನ ಇಲ್ಲಿ ನೆನೆಸ್ಕೊಳ್ತಾ ಅವರಿಗೆ ಅನಂತ ಕೋಟಿ ನಮನಗಳನ್ನ ಸಲ್ಲಿಸ್ತಾ ಈ ಒಂದು ಸೆಷನ್ ಅನ್ನ ಪ್ರಾರಂಭ ಮಾಡೋಣ. ಸೊ ಮೊದಲಿಗೆ ನಾನು ಕೆಲವು ಅಭ್ಯಾಸಗಳ ವಿವರಣೆ ಒಂದು 5 ನಿಮಿಷ ನಿಮ್ಗೆ ಕೊಟ್ಟು ಆ ನಂತರ ಯೋಗಾಭ್ಯಾಸದ ಸೆಷನ್ ಅನ್ನ ನಾನು ಪ್ರಾರಂಭ ಮಾಡೋಣ. ಸೊ ಮೊದಲಿಗೆ ಯೋಗ ಅಂದ್ರೆ ಏನು ಅನ್ನೋ ವಿಷಯ ತಿಳ್ಕೊಂಡು, ಮತ್ತೆ ಯಾವ ಅಭ್ಯಾಸಗಳನ್ನ ನಾವು ಇವಾಗ ಮಾಡ್ತೀವಿ ಅದ್ರ ಹೆಸರುಗಳನ್ನ ನಾನು ಹೇಳಿ ಆ ನಂತರ ಅಭ್ಯಾಸವನ್ನ ಮಾಡಿಸ್ತಾ ಹೋಗ್ತೀನಿ. ಅವಾಗ ನಿಮ್ಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಇರೋದಿಲ್ಲ. ನಿಮ್ಮ ಪೆನ್ನು ಮತ್ತೆ ನೋಟ್ ಬುಕ್ ಇದ್ರೆ ಅದ್ರಲ್ಲಿ ನೋಟ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿ. ಸೊ ಮೊದಲಿಗೆ ಯೋಗ ಅಂದ್ರೆ ಏನು, ವಾಟ್ ಈಸ್ ಯೋಗ? ಸೊ ಯೋಗ ಅಂತ ಅಂದ್ರೆ ನೋಡಿ, ಅದು ಆ ವರ್ಡ್ ಇದೆಯಲ್ಲ, ಯೋಗ ಅನ್ನೋ ವರ್ಡ್ ಸ್ಯಾನ್ಸ್ಕ್ರಿಟ್ ವರ್ಡ್, ಒಂದು ಯುಜ್ ಅನ್ನುವಂತ ಸ್ಯಾನ್ಸ್ಕ್ರಿಟ್ ವರ್ಡ್ ಇಂದ ನಾವು ಡಿರೈವ್ ಮಾಡಿರೋದು. ಸೊ ವರ್ಡ್ ಯೋಗ ಡಿರೈವ್ ಫ್ರಮ್ ಸ್ಯಾನ್ಸ್ಕ್ರಿಟ್ ವರ್ಡ್ ಯುಜ್ ವಿಚ್ ಮೀನ್ಸ್ ಜಾಯ್ನಿಂಗ್. ಅದರ ಅರ್ಥ ಕೂಡಿಸು, ಸೇರಿಸು ಅನ್ನುವಂಥದ್ದು. ಸೊ ಇಲ್ಲಿ ಯಾವುದನ್ನ ಸೇರಿಸ್ತೀವಿ? ನಮ್ಮ ಮನಸ್ಸು ಮತ್ತೆ ದೇಹವನ್ನ ಒಟ್ಟುಗೂಡಿಸಿ ಆ ಪರಮಾತ್ಮನಲ್ಲಿ ಸೇರಿಸುವಂತಹದ್ದು. This is joining of Jivatma with Paramatma, which keeps us cool, calm and happy and blissfulness. ನಮ್ಮನ್ನ ನಾವು ಆನಂದಮಯವಾಗಿ ಇಟ್ಕೊಳ್ಳೋದಕ್ಕೆ, ಶಾಂತ ಸ್ವಭಾವದಿಂದ ಇಟ್ಕೊಳ್ಳೋದಕ್ಕೆ ಈ ಒಂದು ಯೋಗಾಭ್ಯಾಸ ಬಹಳ ಮುಖ್ಯ. ಸೊ ಹಾಗೆ ಯೋಗ ನಮ್ಗೆ ಯಾಕೆ ಬೇಕು ಅನ್ನುವಂಥ ವಿಚಾರವನ್ನ ಕೂಡ ತಿಳ್ಕೊಳ್ಳೋಣ. ಸೊ ಯೋಗ ಯಾಕೆ ಬೇಕು ಅಂತ ಹೇಳಿದ್ರೆ, ಈಗ ನಾನು ಹೇಳಿದೆ, ನಮ್ಮನ್ನ ನಾವು ಕಂಡುಕೊಳ್ಳೋದಕ್ಕೆ, ನಮ್ಮನ್ನ ನಾವು ಸಂಪೂರ್ಣವಾಗಿ ಆ ಪರಮಾತ್ಮನಲ್ಲಿ ಲೀನವಾಗಿಸೋದಕ್ಕೆ ಯೋಗಾಭ್ಯಾಸ ಬಹಳ ಮುಖ್ಯ. ಸೊ ಯೋಗ ಅನ್ನೋದಾದ್ರೆ ಕೇವಲ ಇದು ಆಸನ ಅಭ್ಯಾಸ ಮಾತ್ರ ಅಲ್ಲ, ಅಥವಾ ಪ್ರಾಣಾಯಾಮದ ಅಭ್ಯಾಸ ಮಾತ್ರ ಅಲ್ಲ. ಸೊ ಇಲ್ಲಿ ನಾವು ಮುಖ್ಯವಾಗಿ ಅಷ್ಟಾಂಗ ಯೋಗಾಭ್ಯಾಸವನ್ನ ನಾವು ಇಲ್ಲಿ ಮಾಡ್ತಾ ಹೋಗ್ತೀವಿ. ಹಾಗೆ ಇಲ್ಲಿ ನಿಮ್ಗೆ ಎಲ್ಲವನ್ನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಸೊ ಇದ್ರಲ್ಲಿ ಯಾವ್ದು ಅಷ್ಟಾಂಗ ಯೋಗಗಳು ಯಾವ್ಯಾವ್ದು? ಸೊ ಮುಖ್ಯವಾಗಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಸೊ ಇದು ಇಷ್ಟು ಅಷ್ಟಾಂಗಗಳು, 8 limbs ಆಫ್ ಅಷ್ಟಾಂಗ ಯೋಗ. ಸೊ ಈ ಒಂದು 8 ಅಂಗಗಳನ್ನ ನಾವು ಪಾಲಿಸಿದ್ದೇ ಆದಲ್ಲಿ ಸಂಪೂರ್ಣವಾಗಿ ಯೋಗಮಯ ಜೀವನವನ್ನ ಸಾಧಿಸ್ಲಿಕ್ಕೆ ಸಾಧ್ಯ. ಅದಕ್ಕೆ ಉದಾಹರಣೆ ನಮ್ಮ ಬಾಬಾ ರಾಮದೇವ್ ಜಿಯವರು. ಅವರು ಅಷ್ಟಾಂಗದ ಸಂಪೂರ್ಣ ಒಂದು ಇದನ್ನ ಅವರ ಜೀವನದಲ್ಲಿ ಕರಗತ ಮಾಡಿಕೊಂಡು ಸೊ ತಮ್ಮ ಜೀವನವನ್ನ ಯೋಗಮಯ ಜೀವನದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸೊ ಆ ಮಾರ್ಗದಲ್ಲಿ ನಾವು ಕೂಡ ಸ್ವಲ್ಪವಾದ್ರೂ ನಾವು ಕೂಡ ಅದರಲ್ಲಿ ಭಾಗಿಯಾಗಿ ನಮ್ಮ ಜೀವನವನ್ನ ಕೂಡ ಯೋಗಮಯ ಜೀವನವನ್ನಾಗಿ ಮಾಡಿಸ್ಕೊಳ್ಳೋಣ. ಸೊ ಮುಖ್ಯವಾಗಿ ಯಮ ಅಂತಂದ್ರೆ ಯೂನಿವರ್ಸಲ್ ಮೊರಾಲಿಟಿ. ಸೊ ಹಾಗೆ ನಿಯಮ ಅಂತಂದ್ರೆ ಪರ್ಸನಲ್ ಅಬ್ಸರ್ವೇಷನ್ಸ್, ನಮ್ಮ ವೈಯಕ್ತಿಕವಾದಂತಹ ಕೆಲವು ಗುಣ ವಿಶೇಷಗಳನ್ನ ನಾವು ಸರಿ ಮಾಡ್ಕೊಳ್ಳುವಂಥದ್ದು. ಸೊ ಹಾಗೆ ಇದರ ವಿವರಣೆ ಇನ್ನು ಮುಂದಿನ ಕ್ಲಾಸ್ ಅಲ್ಲಿ, ಥಿಯರಿ ಕ್ಲಾಸ್ ಅಲ್ಲಿ ಹೆಚ್ಚಿನದನ್ನ ಕೊಡ್ತಾ ಹೋಗ್ತೀವಿ. ಸೊ ಹಾಗೆ ಆಸನಾಸ್ ಅಂದ್ರೆ ನಮ್ಮ ಬಾಡಿ ಪೋಸ್ಚರ್ಸ್ ಮತ್ತೆ ನಮ್ಮ ಬಾಡಿ ಕರೆಕ್ಷನ್ಸ್. ಸೊ ನಮ್ಮ ದೇಹದ ಯಾವುದೇ ನ್ಯೂನತೆಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಆಸನ ಅಭ್ಯಾಸಗಳು. ಹಾಗೆ ಪ್ರಾಣಾಯಾಮ ನಮ್ಮ ಪ್ರಾಣ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ, ನಮ್ಮ ಇನ್ನರ್ ಎನರ್ಜಿ, ಇಟ್ ಇಂಪ್ರೂವ್ಸ್ ಇನ್ನರ್ ಎನರ್ಜಿ ಅಂಡ್ ಆಲ್ಸೋ ಇಟ್ ಗಿವ್ಸ್ ಇಮ್ಯೂನ್ ಪವರ್ ಟು ದ ಬಾಡಿ. ಹಾಗೆ ಪ್ರತ್ಯಾಹಾರ, ಕಂಟ್ರೋಲ್ ಆಫ್ ಸೆನ್ಸಸ್, ನಮ್ಮ ಇಂದ್ರಿಯಗಳನ್ನ ಸಂಪೂರ್ಣವಾಗಿ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ನಮ್ಮ ಪ್ರತ್ಯಾಹಾರದ ಒಂದು ಹಾದಿಯಲ್ಲಿ ನಾವು ನಮ್ಮ ಆಲೋಚನೆ ಇರಬೇಕು. ಸೊ ಹಾಗೆ ಧಾರಣ, ಕಾನ್ಸಂಟ್ರೇಷನ್,
ಸೊ ನಮ್ಮ ಮನಸ್ಸನ್ನ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅದರ ಕಡೆಗೆ ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಕೇಂದ್ರೀಕೃತ ಮಾಡುವಂತದ್ದು. ಹಾಗೆ ಧ್ಯಾನ. ಸೊ ಧ್ಯಾನ ನಮ್ಮ ಯಾವುದೇ ರೀತಿಯ ನಿರ್ವಿಷಯಂ ಮನಃ ಧ್ಯಾನ, ಅಂದ್ರೆ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯ ಸಬ್ಜೆಕ್ಟ್ ಇಲ್ಲದೆ, ಯಾವುದೇ ಥಾಟ್ಸ್ ಇಲ್ಲದೆ, ವಿತೌಟ್ ಎನಿ ಥಾಟ್ಸ್, ಸೊ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್. ಸೊ ಅದನ್ನ ನಾವು ಧ್ಯಾನ ಅಂತ ಕರಿತೇವೆ. ಹಾಗೆ ಸಮಾಧಿ, ಯೂನಿಯನ್ ವಿತ್ ಡಿವೈನ್. ಸೊ ನಮ್ಮನ್ನ ನಾವು ಸಂಪೂರ್ಣವಾಗಿ ಯಾವುದೇ ವಿಚಾರಗಳಿದೆ, ಯಾವುದೇ ರೀತಿಯ ಥಾಟ್ಸ್ ಇಲ್ಲದೆ ಆ ಪರಮಾತ್ಮನಲ್ಲಿ ಲೀನವಾಗೋದನ್ನ ನಾವು ಸಮಾಧಿ ಸ್ಥಿತಿ, ಆನಂದಮಯ ಸ್ಥಿತಿ ಅಂತ ಕರಿತೀವಿ. ಸೊ ಇಷ್ಟನ್ನು ನಾವು ಅಳವಡಿಸ್ಕೊಳ್ತಾ ಹೋಗ್ತೀವಿ. ಅದರಲ್ಲಿ ಒಂದು ಭಾಗ ಆಸನ ಅಭ್ಯಾಸ. ಇದು ಯೋಗ ಒಂದು ಯೋಗಮಯ ಜೀವನದ ಒಂದು ಹಾದಿಯನ್ನ ನಾನು ನಿಮ್ಗೆ ಹೇಳ್ತಾ ಹೋದೆ. ಇದರಲ್ಲಿ ಮುಖ್ಯವಾಗಿ ಮೊದ್ಲಿಗೆ ನಾವು ನಮ್ಮ ಒಂದು ಹಾದಿಯನ್ನ ಪ್ರಾರಂಭ ಮಾಡ್ಬೇಕಾದ್ರೆ ಆಸನ ಅಭ್ಯಾಸ ಮಾಡಿ ನಮ್ಮ ದೇಹವನ್ನ ಕರೆಕ್ಷನ್ ಮಾಡ್ಕೊಳ್ಬೇಕು. ಸೊ ವಿ ಹ್ಯಾವ್ ಟು ಕರೆಕ್ಟ್ ಅವರ್ ಬಾಡಿ ಪೋಸ್ಚರ್ಸ್. ನಾವು ಕುಳಿತುಕೊಳ್ಳುವಂತಹ ವಿಧಾನವಾಗ್ಲಿ, ನಿಂತ್ಕೊಳ್ಳುವಂತಹ ಪೋಸ್ಚರ್ ಆಗ್ಲಿ. ಸೊ ಹಾಗೆ ಪ್ರತಿಯೊಂದು ಜಾಯಿಂಟ್ಸ್ ಅನ್ನ ನಾವು ಫ್ರೀ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಪ್ರತಿಯೊಂದು ಎಲ್ಲ ಸೆಲ್ಸ್ ಗಳನ್ನ ಆಕ್ಟಿವ್ ಮಾಡ್ಕೊಳ್ತಾ, ಎಲ್ಲ ಆರ್ಗ್ಯಾನ್ಸ್ ನಾವು ನಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಳ್ತಾ, ಪ್ರತಿಯೊಂದು ಅಂಗಾಂಗಗಳನ್ನ ನಮ್ಮನ್ನ ನಾವೇ ನೋಡ್ಕೊಳ್ಳುವಂತ ಒಂದು ಅಭ್ಯಾಸವನ್ನ ನಾವು ಕರಗತ ಮಾಡ್ಕೊಳ್ಬೇಕು. ಸೊ ಅದಕ್ಕಾಗಿ ನಮ್ಗೆ ಬಾಡಿ ಪೋಸ್ಚರ್ ಅಗತ್ಯ. ಸೊ ಹಾಗಾಗಿ ನಮ್ಮ ಆಸನ ಅಭ್ಯಾಸಗಳಿಂದ ಪ್ರಾರಂಭ ಮಾಡಿ, ಸೊ ಆನಂತರ ಪ್ರಾಣಾಯಾಮದ ಅಭ್ಯಾಸದಿಂದ ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಒಂದು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವ ಒಂದು ಅಭ್ಯಾಸವನ್ನ ಮಾಡ್ತಾ ಹೋಗ್ತೀವಿ ಪ್ರಾಣಾಯಾಮದ ಅಭ್ಯಾಸದಲ್ಲಿ. ಹಾಗೆ ಬ್ರೀದಿಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀವಿ. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತೀವಿ. ಮೀನ್ಸ್ ಇಟ್ ಇಂಪ್ರೂವ್ಸ್ ಅವರ್ ಇಮ್ಯೂನ್ ಪವರ್. ಸೊ ಅದನ್ನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಏನು ಅಭ್ಯಾಸಗಳು ಇವಾಗ ಪ್ರತಿನಿತ್ಯ ಮಾಡ್ತಾ ಹೋಗ್ತೀವಿ. ಸೊ ಇದೆಲ್ಲವೂ ನಮಗೆ ನಮ್ಮನ್ನ ನಾವು ನೋಡ್ಕೊಳ್ಳೋದಕ್ಕೆ, ನಮ್ಮನ್ನ ನಾವು ಆನಂದಮಯ ಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಬಹಳ ಮುಖ್ಯ. ಸೊ ಹಾಗಾಗಿ ನಾವು ಮೊದಲಿಗೆ ಯಾವ ರೀತಿಯಾಗಿ ಅಭ್ಯಾಸಗಳನ್ನ ಪ್ರಾರಂಭ ಮಾಡ್ತೇವೆ ಅನ್ನೋದನ್ನ ನಮ್ಗೆ ಕೆಲವು ವಿವರಣೆ ಕೊಟ್ಟು ಇವತ್ತಿನ ಅಭ್ಯಾಸ ಪ್ರಾರಂಭ ಮಾಡೋಣ. ಸೊ ಮೊದಲಿಗೆ ನಮ್ಮ ದೇಹವನ್ನ ನಾವು ಯಾವುದೇ ಒಂದು ಅಭ್ಯಾಸಕ್ಕೆ ತೊಡಗಿಸ್ಕೊಳ್ಳೋದಕ್ಕೂ ಮೊದಲು ನಮ್ಮ ದೇಹ ಮತ್ತೆ ಮನಸ್ಸನ್ನ ತಯಾರಿ ಮಾಡ್ಕೊಳ್ಬೇಕು. ಸೊ ದೇಹ ಮತ್ತು ಮನಸ್ಸು ತಯಾರಿ ಆಗ್ಬೇಕು ಅಂತಂದ್ರೆ ಮೊದ್ಲಿಗೆ ನಮ್ಮ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ಬೇಕು. ಮೊದ್ಲಿಗೆ ಓಂಕಾರದೊಂದಿಗೆ ಪ್ರಾರಂಭ ಮಾಡ್ತೀವಿ. ಸೊ ಓಂಕಾರ ನಮ್ಮ ನಾಭಿಯಿಂದ ಬರುವಂತ ಒಂದು ರೀತಿಯ ತರಂಗ, ಅದು ಇಡೀ ಶರೀರದಲ್ಲಿ ಒಂದು ನಾಗಾಲೋಟದ ಒಂದು ಶಕ್ತಿಯ ಪ್ರಹರ ನಮ್ಮ ದೇಹದಲ್ಲಿ ಆಗ್ತಾ ಹೋಗುತ್ತೆ. ಓಂಕಾರದೊಂದಿಗೆ ಆ ಪ್ರಹರ ನಮ್ಮ ಮನಸ್ಸಿಗೆ ತಟ್ಟಿ ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಮುಂದಿನ ಅಭ್ಯಾಸಗಳಿಗೆ ತಯಾರಿ ಮಾಡೋ ಹಾಗೆ ನಮ್ಮನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡು, ಸೊ ಯಾವ ಒಂದು ಮುಂದಿನ ಅಭ್ಯಾಸಗಳಿದೆಯೋ ಅದಕ್ಕೆ ಸಂಪೂರ್ಣವಾಗಿ 100% ಅದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಈ ಒಂದು ಅಭ್ಯಾಸ ಬಹಳ ಮುಖ್ಯ. ಓಂಕಾರ. ಆನಂತರ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತೀವಿ. ಕೆಲವು ಮಂತ್ರದ ಉಚ್ಚಾರಣೆ ಮಾಡ್ತೀವಿ. ಅದರ ಅರ್ಥವನ್ನ ಕೂಡ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಥಿಯರಿನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆ ಒಂದು ಮಂತ್ರಗಳಿಂದ ನಮ್ಮ ಇನ್ನು ಹೆಚ್ಚಿನ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ದೇಹದಲ್ಲಿ ಮತ್ತೆ ಮನಸ್ಸಿನಲ್ಲಿ ಹೆಚ್ಚಿಸ್ಕೊಳ್ತಾ, ಮತ್ತೆ ಮುಂದಿನ ಅಭ್ಯಾಸ ಸೂಕ್ಷ್ಮ ವ್ಯಾಯಾಮಗಳು. ಸೂಕ್ಷ್ಮ ವ್ಯಾಯಾಮಗಳಿಂದ ಇಡೀ ಶರೀರವನ್ನ ನಾವು ಎಲ್ಲಿರುವಂತ ಎಲ್ಲ ಜಾಯಿಂಟ್ಸ್, ಶರೀರದಲ್ಲಿ 350ಕ್ಕಿಂತಲೂ ಹೆಚ್ಚು ಜಾಯಿಂಟ್ಸ್ ಇದೆ. ಸೊ ವಿ ಹ್ಯಾವ್ ಮೋರ್ ದ್ಯಾನ್ 350 ಜಾಯಿಂಟ್ಸ್. ಸೊ ಆ ಜಾಯಿಂಟ್ಸ್ ಅನ್ನೆಲ್ಲ ಆರೋಗ್ಯವಾಗಿಟ್ಕೊಳ್ಬೇಕು ಅಂತ ಹೇಳಿದ್ರೆ ಸೊ ನಮ್ಗೆ ಈ ವ್ಯಾಯಾಮಗಳು ಬಹಳ ಮುಖ್ಯ. ಹಾಗೆ ಮುಂದಿನ ಅಭ್ಯಾಸ, ಯಾವುದೇ ಅಭ್ಯಾಸ ಮಾಡೋದಕ್ಕೆ ಈ ಜಾಯಿಂಟ್ಸ್ ನಮ್ಗೆ ಸಾಥ್ ಕೊಡ್ತಾ ಹೋಗ್ಬೇಕು. ಸೊ ಹಾಗಾಗಿ ಈ ಅಭ್ಯಾಸಗಳು ನಾವು ಸೂಕ್ಷ್ಮ ವ್ಯಾಯಾಮದಿಂದ ಪ್ರಾರಂಭ ಮಾಡ್ತೇವೆ. ಆ ನಂತರ ನಮ್ಮ ಮುಂದಿನ ಅಭ್ಯಾಸ ಆಸನ ಅಭ್ಯಾಸಕ್ಕೆ ಹೋಗುವಾಗ ನಮ್ಮ ದೇಹವು ಸಂಪೂರ್ಣವಾಗಿ ಭಾಗಿಸ್ಲಿಕ್ಕೆ, ಸೊ ಮತ್ತೆ ಯಾವುದೇ ರೀತಿಯ ಬೆಂಡಿಂಗ್, ಬ್ಯಾಕ್ ಬೆಂಡಿಂಗ್, ಸೈಡ್ ಬೆಂಡಿಂಗ್ ಅಂಡ್ ಫಾರ್ವರ್ಡ್ ಬೆಂಡಿಂಗ್ ಮಾಡ್ಬೇಕಂತ ಹೇಳಿದ್ರೆ ಸೊ ನಮ್ಗೆ ಬಾಡಿ ವಾರ್ಮ್ ಅಪ್ ಆಗಿರ್ಬೇಕು. ನಮ್ಮ ದೇಹ ಒಂದ್ ರೀತಿಯ ಲೂಸನಿಂಗ್ ಆಗಿರ್ಬೇಕು. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಯೋಗಿಕ್ ಜಾಗಿಂಗ್ ಅಭ್ಯಾಸವನ್ನ ಮಾಡ್ತಾ ಹೋಗ್ತೀವಿ. ಯೋಗಿಕ್ ಜಾಗಿಂಗ್ 12 ಯೋಗಿಕ್ ಜಾಗಿಂಗ್ ಇದೆ. ಸೊ ಅದರಲ್ಲಿ ನಿಂತಲ್ಲೇ ಓಟ, ಮತ್ತೆ ಕೈಗಳನ್ನ ಮೇಲೆ ಕೆಳಗಡೆ ಅಪ್ ಅಂಡ್ ಡೌನ್, ಸೊ ಮತ್ತೆ ಕಾಲುಗಳನ್ನ ಮತ್ತೆ ಮುಂದೆ ಎತ್ತಿ ಓಡುವಂತ ಅಭ್ಯಾಸ. ಸೊ ಹಾಗೆ ಅರ್ಧ ಬೈಠಕ್, ಅರ್ಧ ಕುಳಿತು ಏಳುವಂತ ಅಭ್ಯಾಸ.
ಸೊ ಮತ್ತೆ ಹನುಮಾನ್ ಬೈಟಕ್, ನಮ್ಮ ರೈಟ್ ಅಂಡ್ ಲೆಫ್ಟ್ ನಾನು ಹೇಳ್ತಾ ಹೋಗ್ತೀನಿ ಆ ನಂತರ. ಮತ್ತೆ ಪಾದ ಹಸ್ತಾಸನ, ತ್ರಿಕೋನ ಚಾಲನೆ, ಪರಿವೃತ್ತ ತ್ರಿಕೋನ ಚಾಲನೆ, ಮತ್ತೆ ವೀರಭದ್ರ ಚಾಲನೆ. ಸೊ ಹಾಗೆ ಜಂಪಿಂಗ್ ಅಂಡ್ ಲಿಫ್ಟ್ ದ ಹ್ಯಾಂಡ್, ಮತ್ತೆ ನಮ್ಮ ಕೈಗಳನ್ನ ಮೇಲೆ ಎತ್ತಿ ಅಭ್ಯಾಸವನ್ನ ಮಾಡ್ತೀವಿ. ಹಾಗೆ ಜಂಪಿಂಗ್ ಅಂಡ್ ಟ್ವಿಸ್ಟಿಂಗ್. ಸೊ ಇಷ್ಟು 12 ಅಭ್ಯಾಸಗಳು ನಮ್ಮ ಯೋಗಿಕ್ ಜಾಗಿಂಗ್ ಅಲ್ಲಿ ಇರುತ್ತೆ. ಇದಿಷ್ಟು ಅಭ್ಯಾಸ ಮಾಡಿ ನಮ್ಮ ದೇಹವನ್ನ ಮೊದಲು ವಾರ್ಮ್ ಅಪ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಆ ನಂತರ ನಮ್ಮ ಅಭ್ಯಾಸ ಸೂರ್ಯ ನಮಸ್ಕಾರದಿಂದ ಪ್ರಾರಂಭ ಮಾಡ್ತೀವಿ. ಇದು ಸೆಟ್ ಆಫ್ ಆಸನಾಸ್. ಇದು ಸೂರ್ಯ ನಮಸ್ಕಾರ ಇಸ್ ಸೆಟ್ ಆಫ್ ಆಸನಾಸ್. ಸೊ ಇಲ್ಲಿ ನಮಗೆ 6 ಆಸನಗಳ ಅಭ್ಯಾಸ ಆಗ್ತಾ ಹೋಗುತ್ತೆ. ಇದರಲ್ಲಿ 4 ಆಸನಗಳು ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಆ ನಂತರ ನಮ್ಮ ಇದರಲ್ಲಿ ಮಾಡುವಂತ ಆಸನ ಹೆಸರು ಊರ್ಧ್ವ ಹಸ್ತಾಸನ, ಪಾದ ಹಸ್ತಾಸನ, ಅಶ್ವ ಸಂಚಾಲನಾಸನ, ಮತ್ತೆ ಪರ್ವತಾಸನ, ಸಾಷ್ಟಾಂಗ ನಮನಾಸನ ಅಥವಾ ಅಷ್ಟಾಂಗ ಪ್ರಣಿಪಾದಾಸನ, ಅಷ್ಟಾಂಗ ನಮನಾಸನ, ಮತ್ತೆ ಭುಜಂಗಾಸನ. ಈ 6 ಆಸನಗಳು. ಈ 6 ಆಸನಗಳಲ್ಲಿ 4 ಆಸನ ಅಭ್ಯಾಸ ರಿಪೀಟ್ ಆಗ್ತಾ ಹೋಗುತ್ತೆ. ಮತ್ತೆ 2 ಬಾರಿ ಅಭ್ಯಾಸವನ್ನ ಮಾಡ್ತೀವಿ. ಒಟ್ಟು 12 ಕೌಂಟ್ಸ್ ನಾವು ಇಟ್ಕೊಳ್ತಾ ಹೋಗ್ತೀವಿ. ಸೊ ಹಾಗೆ ಮುಂದಿನ ಅಭ್ಯಾಸ ಪ್ರಾಣಾಯಾಮದ ಅಭ್ಯಾಸ. ನಮ್ಮ ಇಡೀ ಶರೀರದ ಪ್ರಾಣ ಶಕ್ತಿಯನ್ನ, ಪಂಚ ಪ್ರಾಣಗಳನ್ನ, ಪಂಚ ಉಪಪ್ರಾಣಗಳನ್ನ, ಮತ್ತೆ ನಮ್ಮ ಇಡೀ ಶರೀರದಲ್ಲಿ ಇಮ್ಯೂನ್ ಪವರ್ ಹೆಚ್ಚಿಸುವಂತ ಪ್ರಾಣಾಯಾಮದ ಅಭ್ಯಾಸವನ್ನ ಮಾಡ್ತೀವಿ. ಇಲ್ಲಿ 8 ಪ್ರಾಣಾಯಾಮ ಅಭ್ಯಾಸಗಳನ್ನ ಕಲಿತಾ ಹೋಗ್ತೀವಿ. ಮೊದಲಿಗೆ ಭಸ್ತ್ರಿಕಾ ಪ್ರಾಣಾಯಾಮ, ಕಪಾಲಭಾತಿ, ಮತ್ತೆ ಬಾಹ್ಯ ಪ್ರಾಣಾಯಾಮ, ಉಜ್ಜಯಿ ಪ್ರಾಣಾಯಾಮ, ಅನುಲೋಮ ವಿಲೋಮ, ಭ್ರಾಮರಿ ಪ್ರಾಣಾಯಾಮ, ಉದ್ಗೀತ ಪ್ರಾಣಾಯಾಮ, ಪ್ರಣವ ಧ್ಯಾನ. ಸೊ ಇದಿಷ್ಟು 8 ಒಂದು ಪ್ರಾಣಾಯಾಮದ ಅಭ್ಯಾಸ. ಹಾಗೆ ಮುಂದುವರಿದು ಕೆಲವು ಆಸನಾಭ್ಯಾಸಗಳು. ಇಲ್ಲಿ ನಾವು ಆಸನ ಅಭ್ಯಾಸಗಳನ್ನ ಮಾಡಿಸುವಾಗ ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡೋದು 3 ರೀತಿಯಾಗಿ ನಮ್ಮ ದೇಹದ ಒಂದು ಬ್ಯಾಲೆನ್ಸಿಂಗ್ ಆಸನಾಸ್ ಮಾಡ್ತಾ ಹೋಗ್ತೀವಿ. ಮತ್ತೆ ನಮ್ಮ ಶಕ್ತಿ ವರ್ಧನೆಗೋಸ್ಕರ ಆಸನಾಭ್ಯಾಸಗಳು ಕೆಲವು, ಮತ್ತೆ ಇನ್ನು ಕೆಲವು ಅಭ್ಯಾಸಗಳು ರೋಗ ನಿರೋಧಕ ಅಂದ್ರೆ ರೋಗಾನುಸಾರ ಯೋಗದ ಆಸನ ಅಭ್ಯಾಸಗಳು. ಅಂದ್ರೆ ನಮ್ಮ ಯಾವುದೇ ಶರೀರದ ನ್ಯೂನತೆಗಳು, ಬೆನ್ನಿನ ನೋವಿನ ನಿವಾರಣೆ ಆಗ್ಲಿ, ನಮ್ಮ ಹೊಟ್ಟೆಯ ಭಾಗದ ಒಂದು ಯಾವುದೇ ಸಮಸ್ಯೆ ಆಗಿರ್ಲಿ, ಅಥವಾ ಮಂಡಿಯ ಭಾಗದಲ್ಲಿ ಕಾಲಿನ ನೋವುಗಳು, ಸೊ ಯಾವುದೇ ರೀತಿಯ ದೇಹದ ಭಾಗಗಳನ್ನ ಕರೆಕ್ಷನ್ ಮಾಡುವುದಕ್ಕೆ ಕೆಲವು ಅಭ್ಯಾಸಗಳು. ಸೊ ಈ ಒಂದು ಸೆಟ್ ಆಫ್ ಆಸನಾಸ್ ನಮ್ಮ ಸ್ವಾಮೀಜಿ ಬಾಬಾರಾಮ್ ದೇವರು ಕೊಟ್ಟಿರುವಂತಹ ಕೊಡುಗೆ ಇದು. ಸೊ ಇದು ಥೆರಪೆಟಿಕ್ ವೇನಲ್ಲಿ ನಾವು ಅಭ್ಯಾಸಗಳನ್ನ ಮಾಡಿಸ್ತಾ ಹೋಗ್ತೀವಿ. ಸೊ ಇದು ನಮ್ಮ ಒಂದು ಪ್ರೋಟೋಕಾಲ್. ನಮ್ಮಲ್ಲಿ ಈ ಅಭ್ಯಾಸಗಳನ್ನ ಪ್ರತಿನಿತ್ಯ, ಇಲ್ಲಿ ಯಾವುದೇ ರೀತಿಯ ವಯಸ್ಸಿನ ವಯೋಮಿತಿ ಇಲ್ಲ. ಸೊ ನಾವು ನಿರಂತರವಾಗಿ ನಮ್ಮ ಶಕ್ತಿಯಾನುಸಾರ, ಇಲ್ಲಿ ವಯಸ್ಸು ದೇಹಕ್ಕೆ ಮಾತ್ರ. ಸೊ ಹಾಗಾಗಿ ನಾವು ಯಾವಾಗ ನಮ್ಮ ದೇಹ ಮತ್ತೆ ಮನಸ್ಸನ್ನ ನಾವು ಒಂದೇ ಒಂದು ರೀತಿಯಲ್ಲಿ ಒಂದು ಯೋಗಿಕ್ ಪ್ರಾಕ್ಟೀಸ್ ಅಲ್ಲಿ ಇಟ್ಕೊಳ್ತೀವಿ, ಆಗ ನಮ್ಗೆ ಯಾವುದೇ ರೀತಿಯ ವಯಸ್ಸಿನ ಬಾಧೆ ಆಗೋದಿಲ್ಲ. ನಿರಂತರವಾದ ಅಭ್ಯಾಸ ಇರಬೇಕು, ಪ್ರತಿನಿತ್ಯ ಅಭ್ಯಾಸ ಆಗ್ತಾ ಹೋಗ್ಬೇಕು. ನಾನು ಈಗ ಹೇಳಿರುವಂತಹ ಸೆಟ್ ಆಫ್ ಏನ್ ಪ್ರಾಕ್ಟೀಸ್ ಇದೆ ಅದನ್ನ ನಿರಂತರವಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಯಾವುದೇ ರೀತಿಯ ನಿಮ್ಗೆ ರೋಗದ ಬಾಧೆಗಳಾಗ್ಲಿ, ಯಾವುದೇ ರೀತಿಯ ನೋವಿನ ಬಾಧೆಗಳಾಗ್ಲಿ, ಮನಸ್ಸಿನ ತಳಮಳವಾಗ್ಲಿ ಖಂಡಿತ ಇರೋದಿಲ್ಲ. ಅದರಿಂದ ಮುಕ್ತಿ ಹೊಂದಿ ನೀವು ಆರೋಗ್ಯಮಯ ಆನಂದಮಯ ಜೀವನವನ್ನ ಸಾಗಿಸ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಾವೀಗ ಪ್ರಾರಂಭ ಮಾಡೋಣ. ಮೊದಲಿಗೆ ಸೂಕ್ಷ್ಮ ವ್ಯಾಯಾಮಗಳಿಂದ ಪ್ರಾರಂಭ ಮಾಡೋಣ. ಹಾಗೆ ಮೊದಲಿಗೆ ಕೈಗಳಿಂದ ಪ್ರಾರಂಭ ಮಾಡೋಣ. ಕೈ ಬೆರಳುಗಳಿಗೆ ಚಾಲನೆ ಕೊಡೋಣ. ಕೈ ಬೆರಳುಗಳಿಗೆ ಚಾಲನೆ. ನಿಮ್ಗೆ ಕೆಲವರು ಯಾರೋ ಇಂಗ್ಲಿಷ್ ಅಂತ ಹೇಳಿದ್ರೆ ಇಂಗ್ಲಿಷ್ ಅಭ್ಯಾಸವನ್ನ ನಿಮ್ಗೆ ಸಾಯಂಕಾಲದ ಒಂದು ಪ್ರಾಕ್ಟೀಸ್ ಅಲ್ಲಿ ನಿಮ್ಗೆ ಇಂಗ್ಲಿಷ್ ಆಗ್ತಾ ಹೋಗುತ್ತೆ. ನಾನು ಇಲ್ಲಿ ಮುಖ್ಯವಾಗಿ ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ, ಮಧ್ಯದಲ್ಲಿ ಕೆಲವು ಇಂಗ್ಲಿಷ್ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೂಕ್ಷ್ಮ ವ್ಯಾಯಾಮಗಳು. ಹಾಗೆ ಮುಷ್ಟಿ ಮಾಡಿ, ಹಾಗೆ ಓಪನ್ ಕ್ಲೋಸ್, ಓಪನ್ ಕ್ಲೋಸ್, ಓಪನ್ ಕ್ಲೋಸ್, ಓಪನ್ ಕ್ಲೋಸ್, ಓಪನ್ ಕ್ಲೋಸ್, ಓಪನ್ ಕ್ಲೋಸ್. ಹಾಗೆ ಮುಷ್ಟಿ ಮಾಡಿ ರೊಟೇಟ್. ಹಾಗೆ ವಿರುದ್ಧ ದಿಕ್ಕಿಗೆ ಮಾಡೋಣ, ಆಪೋಸಿಟ್ ಸೈಡ್ ರೊಟೇಷನ್. ಹಾಗೆ ಹಿಂದೆ ಮುಂದೆ. ಉಸಿರಾಟವನ್ನ ಜೊತೆಗೆ ಸೇರಿಸ್ಕೊಳ್ಳಿ. ಅಬ್ಸರ್ವ್ ಯುವರ್ ಬ್ರೀದಿಂಗ್ ಆಲ್ಸೋ. ಹಾಗೆ ಸೈಡ್ ವೈಸ್ ನಿಮ್ಮ ಶೋಲ್ಡರ್ ಲೆವೆಲ್
ಕರೆಕ್ಟ್ ಆಗಿ ಇಟ್ಕೊಳ್ಳೋಣ. ಹಾಗೆ ಮೇಲೆ ಕೆಳಗೆ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಉಸಿರಾಟವನ್ನ ಜೊತೆಗೆ ಸೇರಿಸ್ಕೊಡ. ಹಾಗೆ ಶೋಲ್ಡರ್ ರೊಟೇಷನ್, ನಿಮ್ಮ ಭುಜದ ವ್ಯಾಯಾಮ 5 ಬಾರಿ. ಹಾಗೆ ವಿರುದ್ಧ ದಿಕ್ಕಿಗೆ ಮಾಡೋಣ. ಎರಡೂ ಹಸ್ತವನ್ನ ಭುಜದ ಮೇಲೆ ಹಾಗೆ ರೊಟೇಟ್. ಉಸಿರಾಟವನ್ನ ಜೋಡಿಸ್ಕೊಳ್ಳಿ. ಈಗ ನಿಮ್ಮ ಯಾವ ಜಾಯಿಂಟ್ಸ್ ಅಲ್ಲಿ ನಿಮ್ಗೆ ಸ್ಟ್ರೆಚಿಂಗ್ ಆಗ್ತಾ ಇದೆ ಆ ಜಾಯಿಂಟ್ಸ್ ಗೆ ನಿಮ್ಮ ಮನಸ್ಸು ಹೋಗಿ ಮನಸ್ಸನ್ನ ಅದರ ಕಡೆ ಕೇಂದ್ರೀಕೃತ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಲಾಭ ಆಗ್ತಾ ಹೋಗುತ್ತೆ ಆ ಭಾಗದಲ್ಲಿ. ಹಾಗೆ ವಿರುದ್ಧ ದಿಕ್ಕಿಗೆ ಮಾಡೋಣ. ವಿರುದ್ಧ ದಿಕ್ಕಿಗೆ ಯಾವುದೇ ರೀತಿಯ ಶೋಲ್ಡರ್ ಪೇನ್ ಇದ್ರೆ ನಿಧಾನ ಗತಿಯಲ್ಲಿ ಮಾಡ್ತಾ ಹೋಗಿ. ಯಾವುದೇ ರೀತಿಯ ಫೋರ್ಸ್ ಮಾಡೋದು ಬೇಡ. ನಿಧಾನ ಗತಿಯಲ್ಲಿ ಅಭ್ಯಾಸವನ್ನ ಮಾಡಿ. ರಿಲ್ಯಾಕ್ಸ್. ಸೊ ಹಾಗೆ ಕತ್ತಿಗೆ ಚಾಲನೆ ಕೊಡೋಣ. ಕತ್ತನ್ನ ಬಗ್ಸಿ ನಿಮ್ಮ ಗಲ್ಲವನ್ನ ಎದೆಗೆ ಟಚ್ ಮಾಡಿ. ಹಾಗೆ ಉಸಿರು ತಗೊಳ್ತಾ ಮೇಲೆ ಮತ್ತೆ ಉಸಿರು ಬಿಡ್ತಾ ಕೆಳಗೆ. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್, exhale down, inhale up, exhale down, up, down. ಹಾಗೆ ನೇರ ಮಾಡ್ಕೊಳ್ಳೋಣ. ಪಾರ್ಶ್ವಕ್ಕೆ ಬೆಂಡಿಂಗ್, ಸೈಡ್ ಬೆಂಡಿಂಗ್. ನಿಮ್ಮ ಬಲ ಪಾರ್ಶ್ವಕ್ಕೆ ಮೇಲೆ ಎಡ, ಮೇಲೆ ಬಲ, ಮೇಲೆ ಎಡ, ಮೇಲೆ ಬಲ, ಮೇಲೆ ಎಡ, ಮೇಲೆ ಬಲ, ಮೇಲೆ ಎಡ, ಮೇಲೆ. ಈಗ ಪಾರ್ಶ್ವಕ್ಕೆ ತಿರುಗಿ ಹಿಂದೆ ನೋಡೋಣ. ನಿಮ್ಮ ಬಲ ಪಾರ್ಶ್ವಕ್ಕೆ ರೈಟ್ ಹ್ಯಾಂಡ್ ಸೈಡ್. ಹಾಗೆ ಉಸಿರು ತಗೊಳ್ತಾ ಮುಂದೆ ಮತ್ತೆ ಉಸಿರು ಬಿಡ್ತಾ ನಿಮ್ಮ ಎಡ ಪಾರ್ಶ್ವಕ್ಕೆ ಮುಂದೆ ರೈಟ್, ಫ್ರಂಟ್, ಲೆಫ್ಟ್, ರೈಟ್. ಹಾಗೆ ಬಲ ಮುಂದೆ ಎಡ, ಮುಂದೆ ಬಲ, ಮುಂದೆ ಎಡ, ಮುಂದೆ. ಈಗ ರೊಟೇಷನ್ ಮಾಡೋಣ. ಕತ್ತನ್ನ ಬಗ್ಸಿ ಬಲ ಪಾರ್ಶ್ವದಿಂದ ಉಸಿರು ತಗೊಳ್ತಾ ಮೇಲೆ ಹಾಗೆ ಎಡ ಪಾರ್ಶ್ವದಿಂದ ಉಸಿರು ಬಿಡ್ತಾ ಕೆಳಗೆ. ಇನ್ಹೇಲ್ ರೈಟ್ ಅಪ್ ಅಂಡ್ ಎಕ್ಸೇಲ್ ಲೆಫ್ಟ್ ಅಪ್. ಕಂಪ್ಲೀಟ್ ಸರ್ಕಲ್ ನಿಧಾನ ಗತಿಯಲ್ಲಿ ಮಾಡ್ತಾ ಬನ್ನಿ. ಕಣ್ಣುಗಳು ಓಪನ್ ಇರಲಿ. ಕೀಪ್ ಯುವರ್ ಐಸ್ ಓಪನ್. 5 ಬಾರಿ ಅಭ್ಯಾಸವನ್ನ ಮಾಡ್ತಾ ಬನ್ನಿ. ಈಗ ವಿರುದ್ಧ ದಿಕ್ಕಿಗೆ ಅಭ್ಯಾಸ ಮಾಡೋಣ. ಆಪೋಸಿಟ್ ಸೈಡ್ ರೊಟೇಷನ್. Inhale left up and exhale right up. 5 times complete circle. Relax. ಈಗ ಕಾಲುಗಳನ್ನ ಚಾಚೋಣ. ಸ್ವಲ್ಪ ಕಾಲು ಚಾಚಿ ನಮ್ಮ ಕಾಲು ಬೆರಳುಗಳಿಗೆ ಅಭ್ಯಾಸವನ್ನ ಮಾಡೋಣ. ಕಾಲು ಬೆರಳುಗಳಿಗೆ ಈ ಅಭ್ಯಾಸಗಳು ಕಾಲಿನ ನೋವಿನ ನಿವಾರಣೆಗೂ ಕೂಡ ಮುಖ್ಯವಾದಂತಹ ಅಭ್ಯಾಸ. If you have any pain in the legs, so it will cure. ಹಾಗೆ ಪಾದಗಳನ್ನ ಸೇರಿಸಿ ಪಾದವನ್ನ ಹಿಂದೆ ಮುಂದೆ ಬಾಗಿಸಿ ಉಸಿರಾಟವನ್ನ ಜೊತೆಗೆ ಸೇರಿಸಿಕೊಂಡು ಅಭ್ಯಾಸವನ್ನ ಮಾಡ್ತಾ ಹೋಗಿ. ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ದೇಹದಲ್ಲಿ ಇಮ್ಯೂನ್ ಪವರ್ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ರೊಟೇಟ್ ಮಾಡೋಣ. ಎರಡು ಪಾದವನ್ನ ರೊಟೇಟ್. ಆದಷ್ಟು ನಿಮ್ಮ ಪಾದಗಳನ್ನ ನಿಮ್ಮ ಕಡೆಗೆ ಎಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಹೆಚ್ಚು ನಿಮ್ಮ ಕಡೆಗೆ. ಆಗ ಕಾಫ್ ಮಸಲ್ಸ್ ಆಕ್ಟಿವ್ ಆಗ್ತಾ ಹೋಗುತ್ತೆ, ಸ್ಟ್ರೆಚ್ ಆಗ್ತಾ ಹೋಗುತ್ತೆ, ರಕ್ತ ಸಂಚಾರ ಹೆಚ್ಚಾಗ್ತಾ ಹೋಗುತ್ತೆ. ದೇಹದ ಶರೀರದ ಭಾರವನ್ನ
ಬರುವಂತ ಆ ಭಾಗಗಳು ಸಂಪೂರ್ಣವಾಗಿ ಆರೋಗ್ಯಮಯವಾಗ್ತಾ ಹೋಗುತ್ತೆ. ಹಾಗೆ ವಿರುದ್ಧ ದಿಕ್ಕಿಗೆ ಅಭ್ಯಾಸ ಮಾಡೋಣ. ಆಪೋಸಿಟ್ ಸೈಡ್ ರೊಟೇಷನ್. ಕಾಲನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಎರಡು ಪಾದವನ್ನ ಒಳಮುಖವಾಗಿ ಬಾಗಿಸಿ. ಬೆಂಡ್ ಇನ್ ಔಟ್ ಇನ್ ಔಟ್ ಇನ್ ಔಟ್ in out in out in out in out in. ಹಾಗೆ ರೊಟೇಟ್ ಮಾಡೋಣ. ರೊಟೇಟ್. ಎರಡು ಪಾದಗಳು ವಿರುದ್ಧ ದಿಕ್ಕಿಗೆ ರೊಟೇಷನ್. ಎರಡು ಪಾದಗಳು ವಿರುದ್ಧ ದಿಕ್ಕಿಗೆ ರೊಟೇಷನ್. ವೆರಿ ಗುಡ್. ಹಾಗೆ ಆಪೋಸಿಟ್ ಸೈಡ್ ರೊಟೇಷನ್. ಯಾವ ದಿಕ್ಕಿಗೆ ಮಾಡ್ತಾ ಇದ್ರಿ ಅದರದ್ದು ಡೈರೆಕ್ಷನ್ ಚೇಂಜ್ ಮಾಡಿ. ರಿಲ್ಯಾಕ್ಸ್. ಈಗ ಕಾಲನ್ನ ಸೇರಿಸೋಣ. ಬಲಗಾಲನ್ನ ಮಡಚೋಣ. ಫೋಲ್ಡ್ ಯುವರ್ ರೈಟ್ ಲೆಗ್. ಪ್ರೆಸ್ ಮಾಡಿ. ಹಾಗೆ ಎದೆಗೆ ಒತ್ತಿ ಹಿಡೀರಿ. ಮತ್ತೆ ಪ್ರೆಸ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್. ಹಾಗೆ ಕಾಲನ್ನ ಚಾಚೋಣ. ಎಡಗಾಲು ತಗೊಳ್ಳೋಣ. ಫೋಲ್ಡ್ ಯುವರ್ ಲೆಫ್ಟ್ ಲೆಗ್. Press, press up, down, up, down, up, down, up, down, up, down, up, down, up, down. Relax. ಈಗ ಎರಡು ಕೈ ಲಾಕ್ ಮಾಡೋಣ. ರಾಗಿ ಬೀಸೋಣ. ನಾವು ರಾಗಿ ಬೀಸೋದು ಮಾಡ್ಬಿಟ್ಟಿದ್ದೀವಿ. ನಮ್ಮ ಪೂರ್ವಜರೆಲ್ಲ ರಾಗಿನ ಇದ್ರಲ್ಲೇ ಮೊಳಕೆ ಬೀಸ್ತಾ ಇದ್ರು. ಹಾಗೆ ವ್ಯಾಯಾಮ ಆಗ್ತಾ ಇತ್ತು. ಈಗ ನಾವು ಅದನ್ನ ವ್ಯಾಯಾಮದ ರೂಪದಲ್ಲಿ ಮಾಡ್ತಾ ಹೋಗೋಣ. ನಮ್ಮ ಸೊಂಟದ ಭಾಗಕ್ಕೆ, ಹೊಟ್ಟೆಯ ಭಾಗಕ್ಕೆ ವ್ಯಾಯಾಮ. ಉಸಿರು ಬಿಡ್ತಾ ಮುಂದೆ ಬಾಗಿ. ಹಾಗೆ ಉಸಿರು ತಗೊಳ್ತಾ ಮುಂದೆ. ಉಸಿರಾಟವನ್ನ ಜೋಡಿಸ್ಕೊಳ್ಳಿ. ನಿಮ್ಮ ಹೊಟ್ಟೆಯ ಭಾಗದ ಕಡೆ ನಿಮ್ಮ ಕಾನ್ಸಂಟ್ರೇಷನ್ ಇರಲಿ. 5 ಬಾರಿ ಅಭ್ಯಾಸ. ಹಾಗೆ ವಿರುದ್ಧ ದಿಕ್ಕಿಗೆ ಮಾಡೋಣ. ಆಪೋಸಿಟ್ ಸೈಡ್. ರಿಲ್ಯಾಕ್ಸ್. ಈಗ ಕಾಲನ್ನ ಅಗಲ ಮಾಡ್ಕೊಳ್ಳೋಣ. ಎಷ್ಟು ಸಾಧ್ಯ ಅಷ್ಟು ನಿಮಗೆ ನಿಮ್ಮ ಶಕ್ತಿಯ ಅನುಸಾರ ಅದು. ಓಕೆ. ಈಗ ಬಲ ಹಸ್ತದಿಂದ ಎಡ ಪಾದವನ್ನ ಹಾಗೆ ಎಡ ಹಸ್ತದಿಂದ ಬಲ ಪಾದವನ್ನ ಟಚ್ ಮಾಡಿ ಸ್ವಲ್ಪ ವೇಗವಾಗಿ ಅಭ್ಯಾಸವನ್ನ ಮಾಡೋಣ. ಉಸಿರಾಟವನ್ನ ಜೊತೆಗೆ ಸೇರಿಸ್ಕೊಳ್ಳಿ. ಉಸಿರಾಟದ ಕಡೆ ಫೋಕಸ್ ಮಾಡ್ತಾ ಅಭ್ಯಾಸವನ್ನ ಮಾಡ್ತಾ ಬನ್ನಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ವಜ್ರಾಸನ ಬನ್ನಿ. ವಜ್ರಾಸನ. ವಜ್ರಾಸನ ಸ್ಥಿತಿ ಪ್ರಾಕ್ಟೀಸ್ ಮಾಡಿ ಕೆಲವರು ಹೊಸಬಿದ್ದೀರಿ. ಸೊ ಅವರು ವಜ್ರಾಸನ ಸ್ಥಿತಿಯನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಜೀರ್ಣ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಊಟ ಆದ ನಂತರವೂ ಮಾಡುವಂತ ಏಕೈಕ ಆಸನಾಭ್ಯಾಸಗಳು. ಸೊ ಈಗ ಹಾಗೆ ಮನಾಸನ ಅಭ್ಯಾಸವನ್ನ ಮಾಡೋಣ. ಮನಾಸನ ಸ್ಥಿತಿ. ಸೊ ಈ ರೀತಿಯಾಗಿ ಅಭ್ಯಾಸ. ನಿಮ್ಮ ಎರಡು ಕೈಗಳು ಮಂಡಿ ಮೇಲೆ ಬರಬೇಕು. ಯಾರಿಗೆ ಆಗೋದಿಲ್ಲ ಅವರು ಗೋಡೆ ಸಹಾಯ ತಗೊಳ್ಳಿ. ಹಿಂದೆ ಸ್ವಲ್ಪ ಗೋಡೆಗೆ ನಿಮ್ಮ ಬೆನ್ನಿನ ಭಾಗವನ್ನ ಸ್ವಲ್ಪ ಕೊಟ್ಟು ಅಭ್ಯಾಸವನ್ನ ಮಾಡ್ತಾ ಹೋಗಿ. ಇದು ಮಾಡೋದ್ರಿಂದ ನಿಮ್ಮ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಿದೆ ಅದು ಸರಿ ಆಗ್ತಾ ಹೋಗುತ್ತೆ. ಓಕೆ. ರಿಲ್ಯಾಕ್ಸ್. ಹಾಗೆ ನಿಧಾನವಾಗಿ ನಿಧಾನ. ಈಗ 12 ಜಾಗಿಂಗ್ ಅಭ್ಯಾಸವನ್ನ ಮಾಡ್ತಾ ಹೋಗೋಣ. ನಿಂತಲ್ಲೇ ಓಟ ಜೊತೆಗೆ ನಿಧಾನವಾಗಿ ಅಭ್ಯಾಸವನ್ನ ಮಾಡ್ತಾ ಬನ್ನಿ.
ಹಾಗೆ ಕೈಗಳನ್ನ ಮೇಲೆ ಕೆಳಗೆ ನಿಮ್ಮ ಹಿಮ್ಮಡಿಯನ್ನ ಬಿಸಿಗೆ ಟಚ್ ಮಾಡೋ ಪ್ರಯತ್ನ ಮಾಡಿ. ಚೇಂಜ್. ಈಗ ಮುಂಭಾಗಕ್ಕೆ ಕಾಲನ್ನ ಮೇಲೆ ತೆಗೆದು ಅಭ್ಯಾಸವನ್ನ ಮಾಡೋಣ. ಯಾರಿಗೆ ವೇಗವಾಗಿ ಮಾಡೋಕ್ಕಾಗಲ್ಲ ನಿಧಾನವಾಗಿ ಕಾಲನ್ನ ಒಂದು ಮುಂದೆ ಮೇಲೆ ತೆಗೆದು. ಯಾರಿಗಾಗುತ್ತೋ ಅವ್ರು ವೇಗವಾಗಿ ಅಭ್ಯಾಸವನ್ನ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಸ್ವಲ್ಪ ಕಾಲ ಅಗಲ ಮಾಡ್ಕೊಳ್ಳಿ. ಸೊ ಹಾಗೆ ಅರ್ಧ ಕುಳಿತು ಹೇಳುವಂತ ಅಭ್ಯಾಸ. ಕೈನ ಮುಂದೆ ಇಟ್ಟು ಅಭ್ಯಾಸವನ್ನ ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಟಚ್ ಮಾಡಬೇಕು. ಇದು ನಮ್ಮ ಮಂಡಿಯ ಭಾಗಕ್ಕೆ ವ್ಯಾಯಾಮವನ್ನ ಕೊಡ್ತಾ ಹೋಗುತ್ತೆ. ಈಗ ಅದೇ ರೀತಿಯ ಕಾಲನ್ನ ಅಗಲ ಮಾಡ್ಕೊಳ್ಳಿ. ಕೈ ಮುಂದೆ ಹಾಗೆ ನಿಮ್ಮ ಮಂಡಿಯನ್ನ ಬಲಕ್ಕೆ ಮತ್ತೆ ಎಡ ಸ್ವಲ್ಪ ಸ್ವಲ್ಪ ಅಭ್ಯಾಸವನ್ನ ಮಾಡ್ತಾ ಹೆಚ್ಚು ಸ್ಟ್ರೆಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಉಸಿರಾಟವನ್ನ ಆಚರಿಸಿಕೊಳ್ಳಿ. ಯಾರಿಗಾಗ್ತವರು ಕುಳಿತು ಮತ್ತೆ ಬಲ ಮತ್ತೆ ಎಡ ಬಲ ಎಡ ಬಲ ಎಡ. ರಿಲ್ಯಾಕ್ಸ್. ಈಗ ಹನುಮಾನ್ ಬೈಟ್ ನಿಮ್ಮ ಬಲ ಪಾರ್ಶ್ವಕ್ಕೆ ಬಲ ಮಂಡಿಯನ್ನ ಬೆಂಡ್ ಮಾಡಿ ಮೇಲೆ ತೆಗೆಯಿರಿ. ಹಾಗೆ ಮತ್ತೆ ಎಡ ಪಾರ್ಶ್ವಕ್ಕೆ ಬಲ ಎಡ ಬಲ ಎಡ ಬಲ ಎಡ. ರಿಲ್ಯಾಕ್ಸ್. ಹಾಗೆ ಬ್ಯಾಕ್ ಬೆಂಡಿಂಗ್ ಮಾಡ. ಕೈ ಮುಂದೆ ಹಾಗೆ ಸುತ್ತೋಟ ಹಿಂದೆ, ಕೈ ಮುಂದೆ ಜೋಡಿಸಿ ಹಾಗೆ ಸುತ್ತೋಟ ಹಿಂದೆ. ಹಿಂದೆ ಹೋಗುವಾಗ ಸುತ್ತ ಬರ್ತೀವಿ, ಮುಂಭಾಗಕ್ಕೆ ಬೆಂಡ್ ಆಗುವಾಗ ಉಸಿರು ಬಿಡ್ತಾ ಅಭ್ಯಾಸವನ್ನ ಮಾಡೋಣ. ಚೇಂಜ್. ಈಗ ಪಾರ್ಶ್ವಕ್ಕೆ ಬೆಂಡಿಂಗ್. ತ್ರಿಕೋನಾಸನ ಚಾಲು. ಬಲ ಎಡ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಹಾಗೆ ಈಗ ಪರಿವೃತ್ತ ತ್ರಿಕೋನಾಸನ ಚಾಲನೆ. ಬಲಹಸ್ತದಿಂದ ಎಡಪಾದ ಹಾಗೆ ಮೇಲೆ ಹಾಗೆ ವಿರುದ್ಧರಿಗೆ ಮಾಡ್ತಾ ಹೋಗೋಣ. ಉಸಿರಾಟವನ್ನ ಜೋಡಿಸ್ಕೊಳ್ಳಿ, ಕಾನ್ಸಂಟ್ರೇಟ್ ಮಾಡಿ. ರಿಲ್ಯಾಕ್ಸ್. ಹಾಗೆ ಈಗ ಕಾಲನ್ನು ಜೋಡಿಸ್ಕೊಂಡು ಪಾದಹಸ್ತಾಸನ ಚಾಲನೆ. ಉಸಿರು ತಗೊಳ್ತಾ ಎರಡು ಕೈಗಳ ಮೇಲೆ ಹಾಗೆ ಉಸಿರು ಬಿಡ್ತಾ ಕೆಳಗೆ. ಅಪ್ ಡೌನ್ 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 ಅಪ್ ಡೌನ್. ಹಾಗೆ ಉಸಿರು ತಗೊಳ್ತಾ ಮೇಲೆ. ರಿಲ್ಯಾಕ್ಸ್. ಈಗ ನಿಮ್ಮ ಕೈಗಳನ್ನ ಲಿಫ್ಟ್ ಮಾಡಿ ಜಂಪ್ ಮಾಡುವಂತ ಅಭ್ಯಾಸ. 1 2 3 4
1 2 3 4 1 2 3 4 1 2 3 4 ಈಗ ಎರಡು ಕೌಂಟ್ ಅಲ್ಲಿ ಮಾಡೋಣ 1 ಮಾಡಿ 2 1 2 1 2 1 2 1 2 1 2 1 2 1 2 1 2 1 2 1 2 ರಿಲ್ಯಾಕ್ಸ್. ಈಗ ಮುಂದಿನ ಅಭ್ಯಾಸ ಟ್ವಿಸ್ಟಿಂಗ್ ಅಂಡ್ ಜಂಪಿಂಗ್. ಕೈಗಳ ಮುಂದೆ ಪಾದ ವಿರುದ್ಧಕ್ಕೆ ಹೋಗ್ಬೇಕು, ಕೈ ಅದರ ಆಪೋಸಿಟ್ ಸೈಡ್ ಹೋಗ್ಬೇಕು. ಓಕೆ, ಮಾಡೋಣ. 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2. Relax. Deep breath in and breathe out. ದೀರ್ಘವಾಗಿ ಸುತ್ತುಕೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕ್ತಾ ನಿಮ್ಮ ಬ್ರೀದಿಂಗ್ ಅನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ನಿಮ್ಮ ದೇಹವನ್ನ ಗಮನಿಸಿ. ನಿಮ್ಮ ಎದೆಯ ಭಾಗದ ಬಡಿತವನ್ನ ಗಮನಿಸ್ತಾ ಬನ್ನಿ. Relax. Come back to normal breathing. ನಿಮ್ಮ ಉಸಿರಾಟವನ್ನ ಸಹಜವಾದ ಉಸಿರಾಟ ತಗೊಂಡು ಬನ್ನಿ. ಈಗ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನ ಮಾಡ್ತಾ ಹೋಗೋಣ. ಮ್ಯಾಟಿನ ಮುಂಭಾಗಕ್ಕೆ ಬನ್ನಿ. ಮ್ಯಾಟಿನ ಮುಂಭಾಗಕ್ಕೆ ಸಮಸ್ಥಿತಿ, ಎರಡು ಕೈಗಳ ಅಕ್ಕಪಕ್ಕ ಸ್ಟ್ಯಾಂಡ್ ಸ್ಟ್ರೇಟ್. ಪಾದಗಳ ನಡುವಿನ ಅಂತರ 2 ರಿಂದ 3 ಇಂಚ್ ಇಟ್ಕೊಳ್ಳಿ. ಬ್ಯಾಲೆನ್ಸ್ ಇರುತ್ತೆ ನಿಮಗೆ. ನಿಧಾನವಾಗಿ ಪಾದವನ್ನ ಒಟ್ಟಿಗೆ ಸೇರಿಸುವಂತ ಅಭ್ಯಾಸ ಮಾಡೋಣ. ಮೊದಲಿಗೆ ನಮನಾಸನ ಸ್ಥಿತಿ. ಹಾಗೆ ಉಸಿರು ತಗೊಳ್ತಾ ಎರಡು ಕೈಗಳನ್ನ ಮುಂಬದಿಯಿಂದ ಮೇಲೆ ತಗೊಂಡು ಹಿಂದೆ ಬಾಸನ ದೇಹವನ್ನ ಊರ್ಧ್ವಹಸ್ತಾಸನ ಸ್ಥಿತಿ. ಹಾಗೆ ಉಸಿರು ಬಿಡ್ತಾ ದೇಹವನ್ನ ಬೆಂಡ್ ಮಾಡ್ತಾ ನಮ್ಮ ಎರಡು ಹಸ್ತವನ್ನ ಪಾದದ ಪಕ್ಕದಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಮಾಡೋಣ. ನಮ್ಮ ಹಣೆಯನ್ನ ಮಂಡಿಗೆ ಟಚ್ ಮಾಡುವಂತ ಪ್ರಯತ್ನ ಮಾಡೋಣ. ಪಾದ ಹಸ್ತಾಸನ ಸ್ಥಿತಿ. ಮಂಡಿಗಳು ನೇರವಾಗಿ. ಈಗ ಸ್ವಲ್ಪ ಮಂಡಿಯನ್ನ ಬೆಂಡ್ ಮಾಡಿ ನಿಮ್ಮ ಎಡಗಾಲನ್ನ ಎಡಗಾಲ ಮುಂದೆ ಚಾಚಿ ಕತ್ತನ್ನ ಮೇಲೆ ದೃಷ್ಟಿ ಮೇಲಿರಲಿ. ಪಾದ ಮುಂದೆ ಚಾಚನೆ. ಅಶ್ವ ಸಂಚಾಲನಾಸನ ಸ್ಥಿತಿಯಲ್ಲಿ ಉಸಿರಾಟ ಮಾಡಿ. ಹಾಗೆ ಬಲಗಾಲ ಹಿಡಿದುಕೊಳ್ಳೋಣ. ಪರ್ವತಾಸನ ಸ್ಥಿತಿ. ಎರಡು ಹಿಂಬಡಿಯನ್ನ ನೆಲಕ್ಕೆ ಇಡುವ ಪ್ರಯತ್ನ ಮಾಡಿ. ನಿಮ್ಮ ಕತ್ತನ್ನ ಬಾಗಿಸಿ ಎರಡು ಹಸ್ತದ ಮಧ್ಯದಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಮಾಡಿ. ನಿಮ್ಮ ತಲೆಯ ಭಾಗವನ್ನ ಬೆಂಡ್ ಮಾಡಿ ಎರಡು ಕೈಗಳ ಮಧ್ಯದಲ್ಲಿ ಇಟ್ಕೊಳ್ಳೋ ಪ್ರಯತ್ನ. ಹಾಗೆ ಮಂಡಿಯನ್ನು ಕೆಳಗಡೆ. ಹಾಗೆ ಇದೆಲ್ಲ ಎದೆಯ ಭಾಗವನ್ನ ನೆಲಕ್ಕೆ, ಹೊಟ್ಟೆಯ ಭಾಗ ಮೇಲಿರಲಿ. ಅಷ್ಟಾಂಗ ನಮನಾಸನ. ಹಾಗೆ ಉಸಿರು ತಗೊಳ್ತಾ ಭುಜಂಗಾಸನ ಸ್ಥಿತಿ. ಪಾದ ಮುಂದೆ ಚಾಚಿರಿ. ಕತ್ತು ಮೇಲೆ ದೃಷ್ಟಿ ಮೇಲಿರಲಿ. ಈ ಸ್ಥಿತಿಯಲ್ಲಿ ಉಸಿರಾಟ. ಹಾಗೆ ಉಸಿರು ಬಿಡ್ತಾ ಪರ್ವತಾಸನ ಸ್ಥಿತಿ. ಮತ್ತೆ ಪಾದವನ್ನ ನೆಲಕ್ಕೆ ಉರಿ. ನಿಮ್ಮ ಕತ್ತ
ಆನಂತರ ಎರಡು ಕೈಗಳ ಮಧ್ಯದಲ್ಲಿ ತಲೆ ಬರುವ ಹಾಗೆ ಭಾವಿಸಿ ದೃಷ್ಟಿ ನಾಭಿಯಲ್ಲಿದೆ. ಈಗ ಎಡಗಾಲನ್ನು ಮುಂದೆ ತಗೊಂಡು ಎರಡು ಹಸ್ತದ ಮಧ್ಯೆ ಅಶ್ವಸಂಚಾಲನಾಸನದಲ್ಲಿ ಸ್ಥಿತಿಯಲ್ಲಿ ಉಸಿರಾಟ, ಕತ್ತು ಮೇಲೆ ದೃಷ್ಟಿ ಮೇಲೆ. ಹಾಗೆ ಬಲಗಾಲ ಮುಂದೆ ಪಾದ ಹಸ್ತಾಸನ ಸ್ಥಿತಿ. ಹಾಗೆ ಸುತ್ತುತ್ತಾ ಹಿಂದೆ ಬಾಗಿ ಊರ್ಧ್ವ ಹಸ್ತಾಸನ ಸ್ಥಿತಿ. ಹಾಗೆ ಕೈಗಳನ್ನು ಜೋಡಿಸಿ ಮೊಣಕೈಗಳಿಗೆ ಜೋಡಿಸಿ ನಮನಾಸನ ಸ್ಥಿತಿಗೆ ತಗೊಂಡು ಬನ್ನಿ. ರಿಲ್ಯಾಕ್ಸ್. ಇದು 1 ರೌಂಡ್ ಪ್ಲಸ್ ಇದು ಸೂರ್ಯ ನಮಸ್ಕಾರದ ಸೆಟಪ್ ಆಸನ 1 ರೌಂಡ್. ಸ್ವಲ್ಪ ನೆಕ್ಸ್ಟ್ ರೌಂಡ್ ಮಾಡೋಣ. ಸಮಸ್ಥಿತಿ. ಏಕಂ ದ್ವೇ त्रीणि ಎಡಗಾಲ ಹಿಂದೆ ಪಂಚ ಷಟ್ ಸಪ್ತ ಅಷ್ಟ ನವ ಎಡಗಾಲ ಮುಂದೆ ದಶ ಏಕಾದಶ ದ್ವಾದಶ. ರಿಲ್ಯಾಕ್ಸ್. ಈಗ ಇನ್ನು ಎರಡು ಅಭ್ಯಾಸಗಳು ಸ್ವಲ್ಪ ವೇಗವಾಗಿ ಮಾಡೋಣ. ಯಾರಿಗೆ ಸಾಧ್ಯ ಇಲ್ವೋ ಅವರು ನೋಡ್ತಾ ರಿಲ್ಯಾಕ್ಸ್ ಮಾಡಿ. ಸೊ ಬೇಕಿದವರು ನನ್ನ ಜೊತೆ ಅಭ್ಯಾಸವನ್ನ ಮಾಡ್ತಾ ಹೋಗೋಣ. ಏಕಂ ದ್ವೇ त्रीणि चत्वारि एडगाल ಮುಂದೆ पंच षट् सप्त अष्ट नव एडगाल ಮುಂದೆ दश एकादश द्वादश. रिलैक्स. एकम द्वे त्रीणि चत्वारि एडगाल ಮುಂದೆ पंच षट् सप्त अष्ट नव एड दश एकादश द्वादश. रिलैक्स. रिलैक्स ಮಾಡ್ತಾ ಬನ್ನಿ. ಹಾಗೆ ನಿಮ್ಮ ವಜ್ರಾಸನ ಸ್ಥಿತಿಯಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಅಬ್ಸರ್ವ್ ಮಾಡಿ ನಿಮ್ಮ ದೇಹವನ್ನ. ಹಾಗೆ ಕಣ್ಣುಚ್ಚಿ ದೇಹವನ್ನ ಗಮನಿಸ್ತಾ ಬನ್ನಿ. ನಿಮ್ಮ ಉಸಿರಾಟವನ್ನ ಗಮನಿಸಿ. ದೇಹದಲ್ಲಿ ಆಗುವಂತಹ ರಕ್ತ ಸಂಚಾರದ ವೇಗವನ್ನ ಗಮನಿಸಿ. ದೇಹಕ್ಕೆ ಆಗಿರುವಂತಹ ಎಲ್ಲ ಅನುಭವಗಳನ್ನ ಗಮನಿಸ್ತಾ ಬನ್ನಿ. ಹಾಗೆ ಕಮ್ ಬ್ಯಾಕ್ ಟು ನಾರ್ಮಲ್ ಬ್ರೀದಿಂಗ್. ಹಾಗೆ ಮೇಲೆ ಮೊದಲಿಗೆ ತಾಡಾಸನ ಸಮಸ್ಥಿತಿಗೆ ಬನ್ನಿ. ಸಮಸ್ಥಿತಿ. ಕೈಗಳನ್ನ ಪಾರ್ಶ್ವದಿಂದ ಮೇಲೆ, ಹಾಗೆ ಹಸ್ತ ಮೇಲ್ಮುಖ, ಹಾಗೆ ಸುತ್ತಮುತ್ತ ಎರಡು ಕೈಗಳನ್ನ ಮೇಲೆ ಜೋಡಿಸಿ ದೃಷ್ಟಿ ಮುಂದೆಯಲ್ಲಿ ಈ ಸ್ಥಿತಿಯಲ್ಲಿ ಉಸಿರಾಟ ಮಾಡಿ. ನಿಮ್ಮ ಹೊಟ್ಟೆಯ ಭಾಗವನ್ನ ಗಮನಿಸಿ.
ಈ ಅಭ್ಯಾಸದಿಂದ ನಮ್ಮ ಹೊಟ್ಟೆ ಭಾಗ ಸ್ಟ್ರೆಚ್ ಆಗ್ತಾ ಹೋಗುತ್ತೆ, ನಮ್ಮ ಹೃದಯದ ಭಾಗ ಕೂಡ ಸ್ಟ್ರೆಚ್ ಆಗ್ತಾ ಇರುತ್ತೆ. ನಮ್ಮ ಹೃದಯ ಭಾಗದ ಮಸಲ್ಸ್ಗೆ ನಾವು ಹೆಚ್ಚು ಸ್ಟ್ರೆಚ್ ಮಾಡೋದ್ರಿಂದ ಅಲ್ಲಿ ರಕ್ತ ಸಂಚಾರ ಸರಿಯಾದ ರೀತಿಯಲ್ಲಾಗಿ ಈ ಅಭ್ಯಾಸದಿಂದ ನಮ್ಮ ಹೃದಯ ಭಾಗದ ಆರೋಗ್ಯವನ್ನ ಕಾಪಾಡ್ಕೊಳ್ತಾ ಹೋಗುದು. ಸೊ ಹಾಗೆ ಈಗ ಎರಡೂ ಕೈಗಳನ್ನ ಸೇರಿಸಿ ಬದ್ಧಾಂಗುಲಿಗಳನ್ನ ಎರಡು ಹಸ್ತಗಳನ್ನ ಒಂದಕ್ಕೆ ಒಂದು ಸೇರಿಸಿ ಊರ್ಧ್ವಮುಖವಾಗಿ ಮೇಲ್ಮುಖವಾಗಿ ಕೈಗಳನ್ನ ಸ್ಟ್ರೆಚ್ ಮಾಡಿ ಹಸ್ತವು ಮೇಲ್ಮುಖವಾಗಿರಲಿ. ಹಾಗೆ ನಿಮ್ಮ ಹಿಮ್ಮಡಿಯನ್ನ ಮೇಲೆ ತೆಗೆಯಿರಿ. ಈ ರೈಸ್ ಮಾಡ್ತಾ ಹಾಗೆ ನಿಮ್ಮ ಇಡೀ ಶರೀರದ ಭಾರವನ್ನು ಮುಂಗಾಲಿನ ಮೇಲೆ ಇಟ್ಟಿದ್ದೀರಿ. ನಮ್ಮ ದೇಹವು ಕೆಳಮುಖವಾಗಿರುತ್ತೆ, ಮೇಲ್ಮುಖವಾಗಿ ಸ್ಟ್ರೆಚ್ ಆಗ್ತಾ ಇದೆ. ಇಡೀ ಶರೀರದ ಬ್ಯಾಲೆನ್ಸಿಂಗ್ ಪವರ್ ಹೆಚ್ಚಿಸ್ಕೊಳ್ಳೋದಕ್ಕೆ ಇದು ಮುಖ್ಯವಾದಂತಹ ಅಭ್ಯಾಸ. ಮಕ್ಕಳಲ್ಲಿ ಹೈಟ್ ಬೆಳೆದಿದೆ, ಇದು ಉತ್ತಮವಾದಂತಹ ಆಸನ. ದೃಷ್ಟಿ ಮುಂದೆ ಇರಲಿ. ಸ್ಥಿತಿಯಲ್ಲಿ ಇರುವಾಗ ಉಸಿರಾಟವನ್ನ ಮಾಡ್ತಾ ಬನ್ನಿ. ಹಾಗೆ ನಿಧಾನವಾಗಿ ಹಿಮ್ಮಡಿಯನ್ನ ಕೆಳಗಡೆ ಇಳಿಸೋಣ. ಹಾಗೆ ಪಾರ್ಶ್ವದಿಂದ ಕೈಗಳನ್ನ ಕೆಳಗಡೆ ಉಸಿರುತ್ತಾ ರಿಲ್ಯಾಕ್ಸ್. ಈಗ ಸ್ವಲ್ಪ ಕಾಲ ಅಗಲ ಮಾಡ್ಕೊಳ್ಳಿ, ಸ್ವಲ್ಪ ಕಾಲ ನಿಮ್ಮ ಭುಜದ ನೇರಕ್ಕೆ ಕಾಲವನ್ನ ಇಟ್ಕೊಳ್ಳೋಣ. ಹಾಗೆ ನಿಮ್ಮ ಎರಡು ಕೈಗಳನ್ನ ಉಸಿರು ತಗೊಳ್ತಾ ಮೇಲೆ ಬದ್ಧಾಂಗುಲಿ ಮಾಡಿ ಕೈಗಳನ್ನ ಮೇಲೆ ಮತ್ತೆ ತೆಗೆಯೋಣ. ಸೊ ಈಗ ನಿಮ್ಮ ಪಾರ್ಶ್ವಕ್ಕೆ ದೇಹವನ್ನ ಬೆಂಡ್ ಮಾಡಿ ಹಿರಿಯ ಭುಜಂಗಾಸನ ಸ್ಥಿತಿಗೂ ನಿಮ್ಮ ಬಲ ಪಾರ್ಶ್ವಕ್ಕೆ. ಹಾಗೆ ಉಸಿರು ತಗೊಳ್ತಾ ಮೇಲೆ ಮತ್ತೆ ನಿಮ್ಮ ಎಡ ಪಾರ್ಶ್ವಕ್ಕೆ ಬಾಗಿಸಿ ಮುಂದೆ ಬಾಗೋದು ಬೇಡ, ಸೊಂಟದ ಭಾಗಕ್ಕೆ ನೋವಾಗ್ತಾ ಹೋಗುತ್ತೆ. ಸೈಡ್ ವೈಸ್ ಮಾತ್ರ ಬೆಂಡ್ ಮಾಡಿ, ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಮಾಡಿ. ಹಾಗೆ ಮೇಲೆ ಮತ್ತೆ ಬಲ ಮೇಲೆ ಎಡ ಮೇಲೆ ರಿಲ್ಯಾಕ್ಸ್. ಈಗ ವೃಕ್ಷಾಸನ ಅಭ್ಯಾಸವನ್ನ ಮಾಡೋಣ. Again, one more asana for balancing. It improves our balancing power. ಬಲಪಾದವನ್ನ ಎಡ ತೊಡೆಗೆ ಒತ್ತಿರಿ. ದೇಹವನ್ನ ನೇರ ಮಾಡ್ಕೊಳ್ಳಿ. ಈ ಕಾಲನ್ನ ನಿಮ್ಮ ಎಡಗಾಲಿಗೆ ಬಲಗಾಲನ್ನ ಪರ್ಪೆಂಡಿಕ್ಯುಲರ್ ಆಗಿ ಇಟ್ಕೊಳ್ಳೋಕೆ ಪ್ರಯತ್ನವನ್ನ ಮುಂದುವರಿಸಿ. ಯಾರಿಗೆ ಸಾಧ್ಯವಿರುವವರು ಗೋಡೆಯ ಸಹಾಯ ತಗೊಳ್ಳಿ. ಎರಡು ಕೈಗಳನ್ನ ಸೊಂಟದ ಮೇಲೆ ಇಟ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆನಂತರ ಪಾರ್ಶ್ವದಿಂದ ಕೈಗಳನ್ನ ಮೇಲೆ ತೆಗೆದು ಮೇಲೆ ಕೈ ಎರಡು ಹಸ್ತವನ್ನ ಜೋಡಿಸಿ. ದೃಷ್ಟಿ ಮುಂದೆ ಇರಲಿ. ಫೋಕಸ್ ಆನ್ ಒನ್ ಪಾಯಿಂಟ್. ನಿಮ್ಮ ಯಾವುದಾದ್ರೂ ಒಂದು ಬಿಂದುವಿನ ಮೇಲೆ ನಿಮ್ಮ ದೃಷ್ಟಿ ಇರಲಿ. ಸ್ಥಿತಿಯಲ್ಲಿ ಉಸಿರಾಟವನ್ನ ಮಾಡ್ತಾ ಬನ್ನಿ. ಮಂಡಿಯ ಮೇಲೆ ಪಾದವನ್ನ ಇಡೋದು ಬೇಡ, ಮಂಡಿಗೆ ಪ್ರೆಷರ್ ಕೊಡಬೇಡಿ, ಮಂಡಿ ನೋವು ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ನಿಧಾನವಾಗಿ ಪಾರ್ಶ್ವದಿಂದ ಕೈಗಳನ್ನ ಕೆಳಗಡೆ ಬಿಟ್ಟು ಕಾಲನ್ನ ನಿಧಾನವಾಗಿ ಕೆಳಗಡೆ ಇಳಿಸಿ. ಅಭ್ಯಾಸವನ್ನ ನಿಧಾನವಾಗಿ ನಿರಂತರವಾಗಿ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಿಮ್ಮ ಮಾನಸಿಕ ದೃಢತೆ ಹೆಚ್ಚಾಗುತ್ತೆ, ಮೈಂಡ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಹಾಗೆ ದೇಹವು ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಉತ್ತಮವಾದಂತಹ ಅಭ್ಯಾಸ. ಈಗ ಎಡಪಾದದಿಂದ ಅಭ್ಯಾಸವನ್ನ ಮಾಡೋಣ. ಎಡಪಾದವನ್ನ ಬಲತೊಡೆಗೆ ಬತ್ತಿರಿ. ಸೊ ಹಾಗೆ ಪಾರ್ಶ್ವದಿಂದ ಕೈಗಳನ್ನ ಮೇಲೆ ಮೇಲೆ ಹಸ್ತವನ್ನ ಜೋಡಿಸಿ. ವೆರಿ ಗುಡ್. ದೃಷ್ಟಿ ಯಾವುದಾದ್ರೂ ಒಂದು ಬಿಂದುವಿನ ಮೇಲೆ ಇಟ್ಟು ಅಭ್ಯಾಸ ಮಾಡಿದ್ರೆ ಖಂಡಿತವಾಗೂ ದೇಹವನ್ನ ಎಷ್ಟು ಸಮಯ ಬೇಕಾದ್ರೂ ಈ ರೀತಿಯಾಗಿ ಬ್ಯಾಲೆನ್ಸ್ ಆಗಿ ಇಟ್ಕೊಂಡು ನಾವು ಇದೇ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳೋದಕ್ಕೆ ಆಗ್ತಾ ಹೋಗುತ್ತೆ. ಇದನ್ನ ಉಪಯೋಗಿಸಿ, ಟೆಕ್ನಿಕ್ ಉಪಯೋಗಿಸಿ ಅಭ್ಯಾಸವನ್ನ ಮಾಡ್ತಾ ಹೋಗಿ. ಹಾಗೆ ಸುಬಿಡ್ತಾ ಕೈಗಳನ್ನ ಕೆಳಗೆ, ಹಾಗೆ ಮತ್ತೊಮ್ಮೆ ಕಾಲನ್ನ ಸುಬಿಡ್ತಾ ಕೆಳಗೆ. ರಿಲ್ಯಾಕ್ಸ್. ಇದು ವೃಕ್ಷಾಸನ. ವೆರಿ ಗುಡ್ ಆಸನ ಫಾರ್ ಬ್ಯಾಲೆನ್ಸಿಂಗ್ ಬಾಡಿ ಅಂಡ್ ಮೈಂಡ್. ಈಗ ಮುಂದಿನ ಅಭ್ಯಾಸ ಗರುಡಾಸನ. ನೆನ್ನೆ ಅಭ್ಯಾಸ ಮಾಡಿದ್ವಿ. ನಿಮ್ಮ ಎಡಗಾಲನ್ನ, ನಿಮ್ಮ ಎಡ ಪಾದವನ್ನ ನಿಮ್ಮ ನೆಲಕ್ಕೆ ಚೆನ್ನಾಗಿ ಅಂಟಿಸಿ. ಅದನ್ನ ನಾವು ನಿಮ್ಮ ಮನಸ್ಸು ಎಡ ಪಾದದ ಮೇಲೆ ಹೋಗಿ ಎಡಗಾಲನ್ನ ಬಲಯುತವಾಗಿಟ್ಕೊಳ್ಳಿ. ಆ ನಂತರ ಬಲಗಾಲನ್ನ ತೆಗೆದು ಅದರ ನೋವಿನಲ್ಲಿ ಈ ರೀತಿಯಾಗಿ ಸುತ್ತುವರಿ.
ಇಟ್ಕೊಳ್ಳಿ. ಹಾಗೆ ಕೈಗಳನ್ನ ಸುತ್ತಿ ನಿಮ್ಮ ಹಸ್ತವನ್ನ ಜೋಡಿಸೋದಕ್ಕೆ ಪ್ರಯತ್ನ. ಎಡಗೈ ಮೇಲೆ ಬಲಗೈ ಬರಲಿ. ಮಂಡಿಯ ಭಾಗದ ನ್ಯೂನತೆಯನ್ನ ಕರೆಕ್ಷನ್ ಮಾಡೋದಕ್ಕೆ ಉತ್ತಮವಾದಂತಹ ಅಭ್ಯಾಸ. ಹಾಗೆ ನಮ್ಮ ಕೈಗಳಲ್ಲಿ, ನಮ್ಮ ಭುಜಗಳಲ್ಲಿ ಯಾವುದೇ ರೀತಿಯ ಮಸಲ್ ಪೇನ್ ಇದ್ರೆ ರಿಲೀಫ್ ಆಗ್ತಾ ಹೋಗುತ್ತೆ. ಸೊ ಹಾಗೆ ರಿಲ್ಯಾಕ್ಸ್. ಮತ್ತೆ ಅಪೋಸಿಟ್ ಸೈಡ್ ಮಾಡೋಣ. ಈಗ ಬಲ ಪಾದವನ್ನ ಮೇಲಕ್ಕೆ ಹಾಣಿಸಿ ಸ್ವಲ್ಪ ಬಲ ಗಾಲನ್ನ ನೀವು ಶಕ್ತಿಯುತವಾಗಿಟ್ಕೊಳ್ಳಿ. ಎಡ ಕಾಲನ್ನ ಅದ್ರ ಮೇಲೆ ಹಿಂದೆ ಜೋಡಿಸಿ ಪಾದವನ್ನ ನಿಮ್ಮ ಕಾಲಿಗೆ ಹಾಣಿಸಿ. ಸೊ ಹಾಗೆ ಎಡಗೈ ಮೇಲೆ ಬರಲಿ, ಬಲಗೈ ಮೇಲೆ ಎಡಗೈ, ಹಾಗೆ ಎರಡು ಹಸ್ತವನ್ನ ಜೋಡಿಸುವಂತ. ರಿಲ್ಯಾಕ್ಸ್. ಈಗ ಹಾಗೆ ವಜ್ರಾಸನ ಸ್ಥಿತಿಗೆ ಬನ್ನಿ. ವಜ್ರಾಸನ ಸ್ಥಿತಿ. ಸೊ ನಿನ್ನೆ ನಾವು ಮಾಡಿದ್ವಿ ಮಂಡೂಕಾಸನ. ಮಂಡೂಕಾಸನ ಇದು ನಮ್ಮ ವೆರಿ ಪವರ್ಫುಲ್ ಆಸನ. ಅದು ನಮ್ಮ ಸಕ್ಕರೆ ಪ್ರಮಾಣವನ್ನ ದೇಹದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಉಪಯುಕ್ತವಾದಂತ, ತುಂಬಾ ಶಕ್ತಿ ಕೊಡುವಂತಹ ಅಭ್ಯಾಸ ಇದು. ಒಂದು, ನಾವು ವಜ್ರಾಸನದಲ್ಲಿದ್ದೀವಿ, ನಮ್ಮ ಜೀರ್ಣ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ನಮ್ಮ ಹೊಟ್ಟೆಗೆ ಪ್ರೆಷರ್ ಕೊಡೋದ್ರಿಂದ ಹೊಟ್ಟೆಯ ಭಾಗ ಕರಗಿಸ್ಲಿಕ್ಕೂ ಇದು ಉತ್ತಮವಾದಂತಹ ಅಭ್ಯಾಸ. ಮುಷ್ಟಿ ಮಾಡಿ ಹಸ್ತವನ್ನ ಹೀಗೆ ಇಟ್ಕೊಳ್ಳೋಣ, ಹೀಗೆ ಜೋಡಿಸೋಣ. ನಿಮ್ಮ ಮುಷ್ಟಿ ಮಾಡಿದಂತ ಕೈಗಳನ್ನ ಹೊಟ್ಟೆಗೆ ಚೆನ್ನಾಗಿ ಒತ್ತಿ ಹಿಡಿದು ಉಸಿರನ್ನ ಹೊರಗಡೆ ಹಾಕಿ, ಹಾಗೆ ಬೆಂಡ್ ಮಾಡಿ ದೇಹವನ್ನ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಶಕ್ತಿಯ ಅನುಸಾರ. ಹಿಪ್ಸ್ ಮೇಲೆ ಎತ್ತೋದು ಬೇಡ, ನಿಮ್ಮ ಹೊಟ್ಟೆಗೆ ಪ್ರೆಷರ್ ಬೀಳಿ. ಈ ಸ್ಥಿತಿಯಲ್ಲಿ ಉಸಿರಾಟ ಮಾಡಿ. 5, 4, 3, 2, 1. Breathe in and out. Inhale ಮಾಡ್ತಾ ಮೇಲೆ. ಈಗ ಇದೇ ಅಭ್ಯಾಸವನ್ನ ಮತ್ತೊಂದು ರೀತಿಯಲ್ಲಿ ಮಾಡೋಣ. ಎಡ ಹಸ್ತವನ್ನ ನಿಮ್ಮ ನಾಭಿಯ ಮೇಲೆ, ಹಾಗೆ ಬಲ ಹಸ್ತವನ್ನ ಅದರ ಮೇಲೆ, ಹೊಟ್ಟೆಯನ್ನ ಒತ್ತಿ ಉಸಿರನ್ನ ಹೊರಗಡೆ ಹಾಕಿ, ಹಾಗೆ ಬೆಂಡ್ ಮಾಡಿ. ಉಸಿರಾಟ ಮಾಡ್ತಾ ಬನ್ನಿ. 5, 4, 3, 2, 1. ಹಾಗೆ ಸುತ್ತುಗೊಳ್ತಾ ಮೇಲೆ. ಸೊ ಈ ಅಭ್ಯಾಸವನ್ನ ಹೊಟ್ಟೆಗೆ ಕೊಟ್ಟು ಪ್ರೆಷರ್ ಮಾಡುವಂತಹ ಅಭ್ಯಾಸವನ್ನ ಮಹಿಳೆಯರು ಮಾಸಿಕ ಋತುಚಕ್ರ ಇರುವಾಗ ಮಾಡೋದು ಬೇಡ. ಸೊ ಹಾಗೆ ಹೊಟ್ಟೆಯ ಭಾಗದಲ್ಲಿ ಯಾವುದೇ ರೀತಿಯ ಒಂದು ಶಸ್ತ್ರಚಿಕಿತ್ಸೆ ಆಗಿದ್ರೆ, ಆಪರೇಷನ್ ಆಗಿದ್ರೆ ಈ ಅಭ್ಯಾಸವನ್ನ ಮಾಡೋದು ಬೇಡ. ಮಿಕ್ಕಿದವರೆಲ್ಲರೂ ಅಭ್ಯಾಸವನ್ನ ಮಾಡಿ ಹೊಟ್ಟೆಯ ಭಾಗವನ್ನ ಕರಗಿಸಿ ಆರೋಗ್ಯಮಯ ಜೀವನ ಮಾಡ್ತಾರೆ. ಸೊ ಈಗ ಹಾಗೆ ಮಂಡಿ ಮೇಲೆ ಬರೋಣ. ಮಂಡಿ ಮೇಲೆ ನಿಮ್ಮ ಎರಡು ಕೈಗಳನ್ನ ಹಿಂದೆ ಸೊಂಟದ ಮೇಲೆ, ಹಸ್ತವನ್ನ ಕೆಳಮುಖವಾಗಿ ಇಟ್ಕೊಳ್ಳಿ. ಕೆಳಮುಖವಾಗಿ ಹಸ್ತವನ್ನ ಇಟ್ಕೊಳ್ಳಿ. ಹಾಗೆ ಒಮ್ಮೆ ಉಸಿರು ತಗೊಳ್ಳೋದು, ಉಸಿರು ಬಿಟ್ಟು ಮತ್ತೆ ಉಸಿರು ತಗೊಳ್ತಾ ನಿಮ್ಮ ದೇಹವನ್ನ ಹಿಂದೆ ಬಾರಿಸಿ ಅರ್ಧ ಉಷ್ಟ್ರಾಸನ ಸ್ಥಿತಿ. ಹಾಗೆ ಉಸಿರು ಬಿಡ್ತಾ ಮತ್ತೊಮ್ಮೆ ಅಭ್ಯಾಸವನ್ನ ಮಾಡೋಣ. ಇನ್ನೊಂದ್ಸಲ ಒಮ್ಮೆ ಉಸಿರು ಬಿಟ್ಟು ಉಸಿರು ತಗೊಳ್ತಾ ನಿಧಾನವಾಗಿ ಬೆಂಡ್ ಮಾಡಿದೆ. ಯಾವಾಗ ನೋವು ಮಾಡಿಸ್ಬೇಕು ಆ ಒಂದು ಭಾಗದಲ್ಲಿ ನಿಲ್ಲಿಸ್ಬಿಡಿ. ಅದಕ್ಕೆ ಮೊದಲೇ ಆ ಸ್ಥಿತಿಯಲ್ಲಿ ಉಸಿರಾಟ ಮಾಡ್ತಾರೆ. ಹಾಗೆ ಉಸಿರು ಬಿಡ್ತಾ ರಿಲ್ಯಾಕ್ಸ್. ಮತ್ತೆ ವಜ್ರಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ತಾರೆ. ಸೊ ಇದು ಅರ್ಧ ಉಷ್ಟ್ರಾಸನ. ಪೂರ್ಣ ಉಷ್ಟ್ರಾಸನ ಸ್ಥಿತಿ ಮತ್ತೊಂದು ಬಾರಿ ಮಾಡೋಣ ನೆಕ್ಸ್ಟ್ ಸೆಷನ್ ಅಲ್ಲಿ. ಸೊ ಈಗ ವಜ್ರಾಸನ ಸ್ಥಿತಿಯಲ್ಲಿ
ವಿಶ್ರಾಂತಿ. ಈಗ ನಾವು ಮುಂದಿನ ಅಭ್ಯಾಸ ಶಶಕಾಸನ. ನಿಮ್ಮ ಎರಡು ಹಸ್ತವನ್ನ ಮುಂದೆ ಇಡಿ, ಹಾಗೆ ಕೈಗಳನ್ನ ಜಾಡಿಸ್ತಾ ದೇಹವನ್ನ ಮುಂದೆ ಬಾಗಿಸಿ ಹಣೆಯನ್ನ ನೆಲಕ್ಕೆ ಟಚ್ ಮಾಡೋ ಪ್ರಯತ್ನ ಮಾಡಿ. ಇಲ್ಲಿ ಹಿಪ್ಸ್ ಎತ್ತೋದು ಬೇಡ. ನೋಡಿ, ಯಾರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅವರು ಮಂಡಿ ಭಾಗವನ್ನ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಓಕೆ, ಆ ನಂತರ ಬೆಂಡ್ ಮಾಡಿ ದೇಹವನ್ನ. ಈ ಸ್ಥಿತಿಯಲ್ಲಿ ಉಸಿರಾಟ ಕುಳಿತು ಮಾಡುವಂತ ವಿಶ್ರಾಂತಿದಾಯಕ ಆಸನ ಅಭ್ಯಾಸ ಇದು. ಹಾಗೆ ನಮ್ಮ ಹೊಟ್ಟೆಯ ಭಾಗಕ್ಕೆ ಪ್ರೆಷರ್ ಕೊಡೋದ್ರಿಂದ ಹೊಟ್ಟೆಯ ಭಾಗವನ್ನು ಕರಗಿಸಲಿಕ್ಕೆ ಕೂಡ ಉತ್ತಮವಾದಂತಹ ಅಭ್ಯಾಸ. ಸಕ್ಕರೆ ಕಾಯಿಲೆ ಇರುವವರು ಕೂಡ ಇದನ್ನ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಹಾಗೆ ಸುತ್ತಗೊಳ್ತಾ ಮೇಲು ರಿಲ್ಯಾಕ್ಸ್. ಹಾಗೆ ಕಾಲನ್ನು ಚಾಚೋಣ. ಎರಡು ಪಾದಗಳನ್ನ ಜೋಡಿಸಿ ಪಾದವನ್ನ ನೇರ ಇಟ್ಕೊಳ್ಳೋ ಪ್ರಯತ್ನ ಮಾಡಿ. ಪಾದವನ್ನ ನೇರ, ಎರಡು ಹಸ್ತವನ್ನ ಪಕ್ಕದಲ್ಲಿ, ಮೊಣಕೈ ನೇರ ಮಾಡ್ಕೊಳ್ಳಿ. ಸಮದಂಡಾಸನ, ಮೇರುದಂಡಕ್ಕೆ ರಾಮಬಾಣ. ಈ ಅಭ್ಯಾಸದಿಂದ ಮೇರುದಂಡವನ್ನ ಬಲಯುತವಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಈಗ ಮುಂದಿನ ಅಭ್ಯಾಸ ವಕ್ರಾಸನ. ನಿನ್ನೆ ನಾವು ಮಾಡಿದ್ವಿ ಎರಡು ಸಮಯದಲ್ಲೂ, ಬೆಳಗ್ಗೆ ಮತ್ತೆ ಸಾಯಂಕಾಲ. ಈಗ ಮತ್ತೊಮ್ಮೆ ಅಭ್ಯಾಸವನ್ನ ಮಾಡೋಣ. ವಕ್ರಾಸನ ಮತ್ತೆ ಇದು ನಮ್ಮ ಹೊಟ್ಟೆಯ ಭಾಗಕ್ಕೆ ಹೆಚ್ಚು ಪ್ರೆಷರ್ ಕೊಡೋದ್ರಿಂದ ಹೊಟ್ಟೆಯ ಭಾಗನ ಕರಗಿಸಲಿಕ್ಕೆ ಉತ್ತಮವಾದ ಅಭ್ಯಾಸ. ಮೊದಲಿಗೆ ಬಲಗಾಲನ ಮಡಚಿ ನಿಮ್ಮ ಪಾದವನ್ನ ಎಡಮಂಡಿಯ ಪಕ್ಕದಲ್ಲಿಡಿ. ಹಾಗೆ ಬಲ ಹಸ್ತವನ್ನ ಹಿಂದೆ, ಹಾಗೆ ಎಡಗೈಯನ್ನು ನಿಮ್ಮ ಬಲಗಾಲು ಬಳಸಿ ನಿಮ್ಮ ಎಡಮಂಡಿಯನ್ನ ಹಸ್ತದಿಂದ ಟಚ್ ಮಾಡೋ ಪ್ರಯತ್ನ. ಹಾಗೆ ಸಂಪೂರ್ಣ ದೇಹವನ್ನ ಬಲಕ್ಕೆ ತಿರುಗಿಸಿ, ಕತ್ತನ್ನ ಹಿಂದೆ ತಿರುಗಿಸಿ ನಿಮ್ಮ ದೇಹವನ್ನ ನೇರವಾಗಿ ಇಟ್ಕೊಳ್ಳಿ ಬಲಪಾರ್ಶ್ವಕ್ಕೆ. ನಿಮ್ಮ ಬಲಪಾರ್ಶ್ವದ ಕಿಬ್ಬೊಟ್ಟೆಯ ಭಾಗವನ್ನ ಗಮನಿಸ್ತಾ ಬನ್ನಿ. ರಿಲ್ಯಾಕ್ಸ್. ಕೈಗಳನ್ನ ಬಿಡಿಸ್ಕೊಳ್ಳ, ಕಾಲನ್ನ ಚಾಚಿ. ಮತ್ತೆ ಎಡಪಾರ್ಶ್ವಕ್ಕೆ, ಲೆಫ್ಟ್ ಹ್ಯಾಂಡ್ ಸೈಡ್. ಹಾಗೆ ಎಡಗಾಲನ್ನ ಮಡಚಿ ನಿಮ್ಮ ಮಂಡಿಯ ಪಕ್ಕದಲ್ಲಿ, ಎಡ ಹಸ್ತವನ್ನ ಹಿಂದೆ, ಹಾಗೆ ಬಲಗೈ ಎಡಗಾಲನ್ನ ಬಳಸಿ ಬಲ ಮಂಡಿಯನ್ನ ಇಟ್ಕೊಳ್ಳೋ ಪ್ರಯತ್ನ ಮಾಡಿ. ಹಾಗೆ ದೇಹವನ್ನ ಎಡಪಾರ್ಶ್ವಕ್ಕೆ ತಿರುಗಿಸಿ, ನಿಮ್ಮ ಕಣ್ಣನ್ನ ಎಡಕ್ಕೆ ತಿರುಗಿಸಿ ಉಸಿರಾಟವನ್ನ ಮಾಡ್ತಾ ಬನ್ನಿ. ಎಡ ಭಾಗದ ಕಿಬ್ಬೊಟ್ಟೆಯನ್ನ ಗಮನಿಸ್ತಾ ಬನ್ನಿ. ಅಲ್ಲಿ ಹಾಕಿದ ಒತ್ತಡವನ್ನ ಗಮನಿಸಿ. Observe the pressure in the stomach portion. ಹಾಗೆ ರಿಲ್ಯಾಕ್ಸ್ ಮಾಡಿ ಕೈಗಳನ್ನ ಬಿಡಿಸ್ಕೊಳ್ಳಿ, ಕಾಲನ್ನ ರಿಲ್ಯಾಕ್ಸ್. ಈಗ ಹೊಟ್ಟೆಯ ಮೇಲೆ ಮಲಗಿ ಮಾಡುವಂತ ಒಂದೆರಡು ಅಭ್ಯಾಸ ಮಾಡೋಣ. ಹೊಟ್ಟೆಯ ಮೇಲೆ ಮಲಗಿ ಮಾಡುವಂತ ಒಂದೆರಡು ಅಭ್ಯಾಸ. ಮೊದಲಿಗೆ ಮಕರಾಸನ ಸ್ಥಿತಿಗೆ ಬನ್ನಿ. ಎರಡು ಕಾಲನ್ನ ಅಗಲ ಮಾಡ್ಕೊಳ್ಳಿ. ಮ್ಯಾಟ್ ಎಷ್ಟಿದೆಯೋ ಅಷ್ಟು, 1.5 ಅಡಿಯಿಂದ 2 ಅಡಿ ಅಷ್ಟು ಅಷ್ಟೇ. ಪಾದವು ಹೊರಮುಖವಾಗಿರ್ಲಿ, ಹಿಮ್ಮಡಿ ಒಳಮುಖವಾಗಿರ್ಲಿ, ನಿಮ್ಮ ಬೆರಳುಗಳು ಹೊರಮುಖವಾಗಿರ್ಲಿ. ಮತ್ತೆ ಹಣೆಯನ್ನ ನಿಮ್ಮ ಹಸ್ತದ ಮೇಲಿಟ್ಟು, ಎಡ ಹಸ್ತವನ್ನ ಕೆಳಗೆ, ಬಲ ಹಸ್ತ ಅದರ ಮೇಲೆ, ಮತ್ತೆ ಹಣೆಯನ್ನ ಕೈಗೆ. ಕಣ್ಮುಚ್ಚಿ ವಿಶ್ರಾಂತಿ. ಈಗ ಮುಂದಿನ ಅಭ್ಯಾಸ, ಎರಡು ಕಾಲುಗಳನ್ನ ಸೇರಿಸಿ ಎರಡು ಹಸ್ತವನ್ನ ನಿಮ್ಮ ಎದೆಯ ಅಕ್ಕಪಕ್ಕದಲ್ಲಿಡಿ. ಗಲ್ಲವನ್ನ ನೆಲಕ್ಕೆ ಟಚ್ ಮಾಡಿ. ಹಾಗೆ ಈಗ ಭುಜಂಗಾಸನ ಮೊದಲನೇದು ಭಾಗ. ಸೊ ಉಸಿರು ತಗೊಳ್ತಾ ನಾಭಿಯವರೆಗೆ ಮಾತ್ರ ಮೇಲೆ,
ನಾಭಿಯವರಿಗೆ ಮಾತ್ರ, ಬೆನ್ನು ನೋವಿಗೆ ರಾಮಬಾಣ, ಸ್ಥಿತಿಯಲ್ಲಿ ಉಸಿರಾಟ, ಹಾಗೆ ಉಸಿರು ಬಿಡ್ತಾ ಕೆಳಗೆ, ಮತ್ತೊಮ್ಮೆ ಹಾಗೆ ಉಸಿರು ತಗೊಳ್ತಾ ಸಂಪೂರ್ಣವಾಗಿ ಮೇಲೆ ಮೊಣಕೈ ನೇರ ಮಾಡ್ಕೊಳ್ಳಿ. ಕತ್ತು ಮೇಲೆ, ದೃಷ್ಟಿ ಮೇಲೆ ಇರಲಿ, ಮಂಡಿ ನೆಲದ ಮೇಲೆ ಇರಲಿ. ಹಾಗೆ ಉಸಿರು ಬಿಡ್ತಾ ಕೆಳಗೆ. ಈಗ ಎರಡು ಹಸ್ತವನ್ನ ಮುಂದೆ ತಗೊಂಡು ಬನ್ನಿ. ಹಾಗೆ ಎರಡು ಹಸ್ತಗಳನ್ನ ಜೋಡಿಸಿ, ಹಾಗೆ ಹಸ್ತದ ಒಂದು ಸಹಾಯ ತಗೊಂಡು ಹಾಗೆ ಮೊಣಕೈ ನೇರ ಮಾಡ್ತಾ ದೇಹವನ್ನ ಮೇಲೆ ತೆಗೀರಿ. ಹಾಗೆ ಉಸಿರು ಬಿಡ್ತಾ ಕೆಳಗೆ, ಮತ್ತೆ ಉಸಿರು ತಗೊಳ್ತಾ ಮೇಲೆ, ಮತ್ತೆ ಉಸಿರು ಬಿಡ್ತಾ ಕೆಳಗೆ. ಹಾಗೆ ಎರಡು ಹಸ್ತವನ್ನ ನಿಮ್ಮ ಎದೆ ಅಕ್ಕಪಕ್ಕದಲ್ಲಿಡಿ. ಕಾಲನ್ನ ಸ್ವಲ್ಪ ಅಗಲ ಮಾಡ್ಕೊಂಡಿದ್ದೆ, ಕಾಲನ್ನ 1.5 ಅಡಿಯಷ್ಟು ಅಗಲ. ಹಾಗೆ ನಿಧಾನವಾಗಿ ಮೇಲೆ ಉಸಿರು ತಗೊಳ್ತಾ ಮೇಲೆ, ಹಾಗೆ ಕತ್ತನ್ನ ಹಿಂದೆ ತಿರುಗಿ ನಿಮ್ಮ ಎಡ ಹಿಮ್ಮಡಿಯನ್ನ ನೋಡೋ ಪ್ರಯತ್ನ ಮಾಡಿ. ಎಡ ಹಿಮ್ಮಡಿಯನ್ನ ನೋಡು, ಬಲ ಪಾರ್ಶ್ವದಿಂದ ತಿರುಗಿ ಎಡ ಹಿಮ್ಮಡಿಯನ್ನ ನೋಡೋ ಪ್ರಯತ್ನ. ಹಾಗೆ ಮುಂದೆ ಮತ್ತೆ ಉಸಿರು ಬಿಡ್ತಾ ಕೆಳಗೆ, ಮತ್ತೆ ಉಸಿರು ತಗೊಳ್ತಾ ಮೇಲೆ ಎಡ ಪಾರ್ಶ್ವದಿಂದ ಬಲ ಹಿಮ್ಮಡಿಯನ್ನ ನೋಡೋ ಪ್ರಯತ್ನ ಮಾಡಿ. ಹಾಗೆ ಮುಂದೆ ಮತ್ತೆ ಉಸಿರು ಬಿಡ್ತಾ ಕೆಳಗೆ. ಇದು ಹಿರಿಯ ಭುಜಂಗಾಸನದ ಸ್ಥಿತಿ. ನಿಮ್ಮ ಬೆನ್ನು ನೋವಿಗೆ ಇದು ಉತ್ತಮವಾದಂತಹ ಅಭ್ಯಾಸ. ಈಗ ಎರಡು ಹಸ್ತವನ್ನ ತೊಡೆಯ ಕೆಳಭಾಗದಲ್ಲಿಡಿ. ಹಾಗೆ ಬಲಗಾಲನ್ನ ಲಂಬವಾಗಿ ಮೇಲೆ ಏಕಪಾದ ಶಲಭಾಸನ. ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಶಕ್ತಿಯಾನುಸಾರ ಮಂಡಿ ನೇರವಾಗಿರ್ಲಿ. ಸೊ ಈಗ ಮಂಡಿಯನ್ನ ಬೆಂಡ್ ಮಾಡೋದು ಬೇಡ. ಪಾದವನ್ನು ಮುಂದೆ ಹಿಂದೆ ಚಾಚಿ ಬಿಗಿ ಮಾಡಿ ಮಂಡಿಯನ್ನ. ಯಾರಾದ್ರೂ ಫುಲ್ ಮಾಡ್ತಾ ಇದ್ದಾರೆ ಎನ್ನುವಂತ ಮನಸ್ಥಿತಿಯನ್ನ ಇಟ್ಟು ಅಭ್ಯಾಸವನ್ನ ಮಾಡಿ. ಹಾಗೆ ಬಿಡ್ತಾ ಕೆಳಗಡೆ, ಮತ್ತೆ ಎಡ ಪಾರ್ಶ್ವದಿಂದ ಹಾಗೆ ಬಿಡ್ತಾ ಕೆಳಗೆ. ಈಗ ಬೆನ್ನಿನ ಮೇಲೆ ಮಲಗಿ ಒಂದೆರಡು ಅಭ್ಯಾಸವನ್ನ ಮಾಡೋಣ. ಸೊ ಬೆನ್ನಿನ ಮೇಲೆ ಮಲ್ಕೊಳ್ಳೋಣ. ನಿಮ್ಮ ಕಾಲುಗಳು ಕ್ಯಾಮ್ರಾ ಕಡೆ ಬೇಡ, ಅದನ್ನ ಆಪೋಸಿಟ್ ಸೈಡ್ ಇಟ್ಕೊಳ್ಳಿ. ನಿಮ್ಮ ಕಾಲುಗಳನ್ನ ಕ್ಯಾಮ್ರಾ ಆಪೋಸಿಟ್ ಸೈಡ್ ಇಟ್ಕೊಳ್ಳಿ, ಅಥವಾ ಸೈಡ್ ವೈಸ್. ಕಾಲನ್ನ ಚಾಚಿ ಹಸ್ತವನ್ನ ನೆಲದ ಮೇಲೆ ವಿಶ್ರಾಂತಿ ಮಾಡಿ. ಒಮ್ಮೆ ಈಗ ವಿಶ್ರಾಂತಿಯಿಂದ ಹೊರಬನ್ನಿ. ಈಗ ಮೊದಲಿಗೆ ನಿಮ್ಮ ಬಲಗಾಲನ್ನ ಲಂಬವಾಗಿ ಮೇಲೆ ತಿರುಗಿ, ಹಾಗೆ ನಿಧಾನವಾಗಿ ಕೆಳಗಡೆ, ಮತ್ತೆ ಎಡಗಾಲ ಮೇಲೆ ಕೆಳಗೆ, ಬಲ ಕೆಳಗೆ, ಎಡ ಕೆಳಗೆ, ಬಲ ಕೆಳಗೆ, ಎಡ ಕೆಳಗೆ, ಬಲ ಕೆಳಗೆ, ಎಡ ಕೆಳಗೆ. ಈಗ ಎರಡು ಕಾಲನ್ನ ಮೇಲೆ ತೆಗೆದು ಕೆಳಗಡೆ ಸಹ, ಎರಡು ಕಾಲ ಲಂಬವಾಗಿ ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ. ಯಾರಿಗೆ ಇದು ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆಯೋ, ತುಂಬಾ ಪ್ರೆಷರ್ ಬಿಡ್ತಾ ಇದೆ ಸೊಂಟದ ಮೇಲೆ, ಅವರು ಒಂದು ಟಿಪ್ಸ್ ಕೊಡ್ತೀವಿ. ನಿಮ್ಮ ಹಸ್ತವನ್ನ ಈ ರೀತಿಯಾಗಿ ನಿಮ್ಮ ಸೊಂಟದ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ಈ ರೀತಿಯಾಗಿ ಇಟ್ಕೊಂಡು ಕಾಲನ್ನ ಮೇಲೆ ಎತ್ತೋದ್ರಿಂದ ನಿಮ್ಮ ಸೊಂಟದ ಭಾಗಕ್ಕೆ ಪ್ರೆಷರ್ ಕಮ್ಮಿ ಆಗ್ತಾ ಹೋಗುತ್ತೆ. ನಮ್ಮ ಕಾಲನ್ನ ಆರಾಮಾಗಿ ಮೇಲೆ ಕೆಳಗಡೆ ಅಭ್ಯಾಸವನ್ನ ಮಾಡ್ಕೊಂಡು ರಿಲ್ಯಾಕ್ಸ್. ಈ ಅಭ್ಯಾಸ ನಮ್ಮ ಹೊಟ್ಟೆಯ ಭಾಗವನ್ನ ಕರಗಿಸಲಿಕ್ಕೆ ಮಾಡುವಂತಹ ಅಭ್ಯಾಸಗಳು. ಈಗ ಮುಂದಿನ ಅಭ್ಯಾಸ ಸೈಕ್ಲಿಂಗ್ ಮಾಡೋಣ. ಎರಡು ಕಾಲನ್ನು ಮಡಚಿ, ಹಾಗೆ ನಮ್ಮ ಕಾಲನ್ನ ನೋಡಿ, ಮೊದಲಿಗೆ ಒಂದೊಂದೇ ಕಾಲನ್ನ ಸೈಕ್ಲಿಂಗ್ ಸಂಪೂರ್ಣವಾಗಿ ಮುಂದೆ ಚಾಚಿ ಹಿಂದೆ ತಗೊಂಡು ಬರುವಂತ ಅಭ್ಯಾಸ ಮಾಡಿ ಸೈಕ್ಲಿಂಗ್. ಹಾಗೆ ವಿರುದ್ಧ ದಿಕ್ಕಿಗೆ ಮಾಡೋಣ.
ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡಿ. ಹಾಗೆ ಇದೇ ಅಭ್ಯಾಸವನ್ನ 2 ಕಾಲನ್ನು ಉಪಯೋಗಿಸಿ ಮಾಡ್ತಾ ಹೋಗೋಣ. ಓಕೆ, ಮಾಡೋಣ. 2 ಕಾಲುಗಳು ಒಟ್ಟಾಗಿ ಸೈಕಲ್. ಹೊಟ್ಟೆಯ ಭಾಗವನ್ನ ಕರಗಿಸಲಿಕ್ಕೆ ಇದು ರಾಮಬಾಣ ಅಭ್ಯಾಸ ಇದು. ಹಾಗೆ ವಿರುದ್ಧ ದಿಕ್ಕಿಗೆ ಮಾಡೋಣ. ಆಪೋಸಿಟ್ ಸೈಡ್. ಇವಾಗ ಈ ಕಾಲನ್ನ ಮುಂದೆ ಹಿಂದೆ ಮುಂದೆ ಮಾಡಿದ್ವಿ, ಅದರ ಆಪೋಸಿಟ್ ಸೈಡ್ ಮಾಡೋಣ. ರಿಲ್ಯಾಕ್ಸ್. ಕಾಲನ್ನು ಚಾಚಿ ರಿಲ್ಯಾಕ್ಸ್ ಮಾಡಿ. ಈಗ ಮತ್ತೊಮ್ಮೆ ಕಾಲನ್ನ ಲಂಬವಾಗಿ ಮೇಲೆ ತೆಗೆಯಿರಿ. ಹಾಗೆ ರೊಟೇಟ್ ಮಾಡೋಣ. ಆಕಾಶದಲ್ಲಿ ಸೊನ್ನೆಯನ್ನು ಬರೆಯುವಂತ ಪ್ರಯತ್ನ ಮಾಡೋಣ. ರಿಲ್ಯಾಕ್ಸ್. ಈಗ ಎಡಗಾಲನ್ನು ಲಂಬವಾದ ಮೇಲೆ ಮತ್ತೆ ಇನ್ನೊಂದು ರೌಂಡ್ ಎಡಪಾರ್ಶ್ವದಿಂದ ಮಾಡ್ತೀವಿ. ಹಾಗೆ ಆಪೋಸಿಟ್ ಸೈಡ್. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಈಗ ಮುಂದಿನ ಅಭ್ಯಾಸ ಕಂದಲಾಸನ. 2 ಕಾಲುಗಳನ್ನ ಮಡಚಿ ಪ್ರಯತ್ನ ಮಾಡಿ. ಈ ಅಭ್ಯಾಸವನ್ನ 2 ಕಾಲನ್ನ ಮಡಚಿ ನಿಮ್ಮ 2 ಕೈಗಳಿಂದ ಪಾದದ ಮಣಿಕಟ್ಟನ್ನ ಇಟ್ಕೊಳ್ಳೋ ಪ್ರಯತ್ನ ಮಾಡಿ. ಹಾಗೆ ನಿಧಾನವಾಗಿ ನಿಮ್ಮ ಸೊಂಟದ ಭಾಗವನ್ನ ಮೇಲೆ ತೆಗೆದು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪೂರ್ವಕವಾಗಿ ಅಭ್ಯಾಸವನ್ನ ಮಾಡ್ತಾ ಬನ್ನಿ. ಹಾಗೆ ಬಿಡ್ತಾ ಇರಬೇಕು. ಮತ್ತೊಮ್ಮೆ ತಗೊಳ್ತಾ ಸಂಕಲನ ಮೇಲೆ ಮತ್ತೆ ಬಿಡ್ತಾ ಇರಬೇಕು. ರಿಲ್ಯಾಕ್ಸ್. ಕಾಲನ್ನು ಚಾಚಿ. ಇದು ನಮ್ಮ ಸೊಂಟದ ಭಾಗಕ್ಕೆ ಹೆಚ್ಚು ಬಲವನ್ನ ಕೊಡುವಂತಹ ಅಭ್ಯಾಸ. ಈಗ ಮುಂದಿನ ಅಭ್ಯಾಸ ಏಕಪಾದ ಪವನ ಮುಕ್ತಾಸನ. ನಿಮ್ಮ ಬಲಗಾಲನ್ನ ಮಡಚಿ ಹಿಂದೆ ತಗೊಳ್ಳಿ. ನಿಮ್ಮ ಎದೆಗೆ ಬರ್ತೀರಿ. ಹಾಗೆ ಯಾರಿಗೆ ಕತ್ತು ನೋವು ಇಲ್ವೋ ಅವ್ರು ಮಾತ್ರ ಕತ್ತನ್ನ ನೇರಬೇಕು. ಅವರಿಗೆ ಕೊಡಿಸಲಿಕ್ಕೆ ಪ್ರಯತ್ನ ಮಾಡಿ. ಉಸಿರಾಟ ಮಾಡಿ. ಹಾಗೆ ಬಿಡಿಸ್ಕೊಳ್ಳೋಣ. ಕಾಲನ್ನ ಚಾಚೋಣ. ಈಗ ಎಡಗಾಲನ್ನ ಮಡಚಿ ಹಾಗೆ ಎಡಗಾಲನ್ನ ಎದೆಗೆ ಒತ್ತಿ ಇಡೀರಿ. ಹಾಗೆ ಕತ್ತನ್ನ ಮೇಲ್ಬೇಕು. ಬಲಗಾಲ ವೇಗವಾಗಿರಲಿ ಅದರ ಮೇಲೆ. ಹಾಗೆ ನಿಧಾನವಾಗಿ ಕತ್ತನ್ನ ಕೆಳಗಡೆ ಕಾಲನ್ನ ಚಾಚಿ ರಿಲ್ಯಾಕ್ಸ್. ಈಗ 2 ಕಾಲನ್ನ ಸೇರಿಸೋಣ. 2 ಕಾಲನ್ನ ಮಡಚೋಣ. ಹೊಟ್ಟೆ ಮೇಲೆ ತಗೊಂಡು ಬರೋಣ. ಸೊ 2 ಕೈಗಳಿಂದ 2 ಕಾಲನ್ನ ಅಪ್ಪಿ ಎದಿಗಪ್ಪಿ ಮೇಲೆ ಒತ್ತೆ ಇಡಿ. ಕತ್ತನ್ನ ಮೇಲೆ ತೆಗೆದು ಮಂಡಿಯ ಮಧ್ಯ ಭಾಗದಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿ. ರಿಲ್ಯಾಕ್ಸ್. ಹಾಗೆ ಕತ್ತನ್ನ ಕೆಳಗಳಿಸೋಣ. ಕಾಲನ್ನ ಇಳಿಸಿ ಚಾಚೋಣ. ಪವನ ಮುಕ್ತಾಸನ, ವಿಂಡ್ ರಿಲೀಸಿಂಗ್ ಆಸನ ಅಭ್ಯಾಸ. ನಮ್ಮ ಅಪಾನ ವಾಯು ದೇಹದಿಂದ ಹೊರಗೆ ಹೋಗಲಿಕ್ಕೆ ಪ್ಯಾಸೇಜ್ ಕ್ರಿಯೇಟ್ ಮಾಡ್ತಾ ನಮ್ಮ ದೇಹದಲ್ಲಿ ಅಪಾನ ವಾಯುವಿನಿಂದ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ. ಹಾಗೆ ವಿಶ್ರಾಂತಿ ಸ್ಥಿತಿ ಬನ್ನಿ. ಶವಾಸನ ಸ್ಥಿತಿ. 2 ಕಾಲನ್ನ ಅಗಲ ಮಾಡ್ಕೊಳ್ಳಿ. ಹಸ್ತ ಮೇಲ್ಮುಖವಾಗಿರಿ. ಹಾಗೆ ಶರೀರವನ್ನು ಸಂಪೂರ್ಣವಾಗಿ ನೆಲದ ಮೇಲೆ ಹಾಸಿ ಮಾನಸಿಕವಾಗಿ ದೇಹವನ್ನ ನನ್ನದಲ್ಲ ಎಂದು ಭಾವಿಸಿ ಸಂಪೂರ್ಣ ವಿಶ್ರಾಂತಿ. ನಿಮ್ಮ ಉಸಿರಾಟವು ಮಂದಗತಿಯಲ್ಲಿರಲಿ.
ಶರೀರದ ಕಣಗಳನ್ನ ನೆಲಕ್ಕೆ ಕುಸಿದು ಬಿಟ್ಟಿದ್ವಿ. ಇಡೀ ಶರೀರಕ್ಕೆ ವಿಶ್ರಾಂತಿ. ಮುಡಿಯಿಂದ ಪಾದದವರೆಗೆ, ಪಾದದಿಂದ ಮುಡಿಯವರೆಗೆ ಇಡೀ ಶರೀರಕ್ಕೆ ಈಗ ವಿಶ್ರಾಂತಿಯಿಂದ ಹೊರಬರೋಣ. ಎರಡು ಕಾಲುಗಳನ್ನ ಸೇರಿಸಿ ನಿಮ್ಮ ಬಲಗೈ ಹಿಂದೆ ತಗೊಂಡೋಗಿ ಎಡ ಹಸ್ತವನ್ನ ನಿಮ್ಮ ಎದೆಯ ಕೆಳಭಾಗದಲ್ಲಿ, ಎಡಗಾಲನ್ನ ಮಡಚಿ ಬಲಪಾರ್ಶ್ವಕ್ಕೆ ಇಡಿ. ಆ ಸ್ಥಿತಿಯಲ್ಲಿ ಒಮ್ಮೆ ವಿಶ್ರಾಂತಿ. ಎಡ ಹಸ್ತವನ್ನ ನೆಲದ ಮೇಲಿಟ್ಟು ಬಲಪಾರ್ಶ್ವದಿಂದ ಮೇಲೆ ಇಟ್ಟು ಕುಳಿತುಕೊಳ್ಳೋಣ. ರಿಲ್ಯಾಕ್ಸ್. ಹಾಗೆ ನಿಮ್ಮ ದೇಹವನ್ನು ಒಮ್ಮೆ ಗಮನಿಸಿ. ಇಡೀ ಶರೀರ ಈಗ ಬೆವರಿನಿಂದ ಸ್ನಾನ ಆಗಿದೆ. ಶರೀರವು ಶುದ್ಧವಾಗಿದೆ. ಸಂಪೂರ್ಣ ಶರೀರದ ಶಕ್ತಿ ವರ್ಧನೆಯನ್ನ ಮಾಡ್ಕೊಂಡಿದೀವಿ. ಶರೀರದಲ್ಲಿ ಒಂದು ರೀತಿಯ ಧನಾತ್ಮಕ ಶಕ್ತಿಯ ಪ್ರಹಾರ ಆಗ್ತಾ ಇದೆ. ಶರೀರವು ಬಲಿಷ್ಠವಾಗ್ತಾ ಇದೆ. ಗಮನಿಸ್ತಾ ಬನ್ನಿ. Deep breathe in and breathe out. ನಿಮ್ಮ ಮನಸ್ಸು ಎಷ್ಟು ನಿರ್ಮಲವಾಗಿದೆಯೋ ಅಷ್ಟೇ ನಿಮ್ಮ ದೇಹವು ಕೂಡ ನಿರ್ಮಲವಾಗಿದೆ. ಒಮ್ಮೆ ಗಮನಿಸಿ. Deep breathe in and breathe out. ಈಗ ಮುಂದಿನ ಅಭ್ಯಾಸ, ನಿನ್ನೆ ನಾನು ನಿಮ್ಗೆ ಹೇಳಿದ್ದೆ ಪ್ರಾಣಾಯಾಮದ 2 ಅಭ್ಯಾಸಗಳನ್ನ ನೀವು ಕಲ್ತಿದ್ರಿ. ಒಂದು ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸ. 2.5 ಸೆಕೆಂಡ್ ಉಸಿರನ್ನ ನಿಮ್ಮ ಎದೆಯ ಭಾಗದವರೆಗೆ ತುಂಬುದು, 1.5 ಸೆಕೆಂಡ್ ಅಲ್ಲಿ ಉಸಿರನ್ನ ಹೊರಗಡೆ ಹಾಕೋದು. ಆ ಅಭ್ಯಾಸವನ್ನ ಈಗ ಮಾಡ್ತಾ ಹೋಗೋಣ. ಕೈಗಳು ಚಿತ್ರದಲ್ಲಿ ಇಟ್ಕೊಳ್ಳೋಣ. ಬೆನ್ನು ನೇರ ಮಾಡ್ಕೊಳ್ಳಿ, ಕತ್ತು ನೇರವಾಗಿ ಇಟ್ಕೊಳ್ಳಿ. ಈ ಅಭ್ಯಾಸವನ್ನ ಒಂದು 20 ಬಾರಿ ಮಾಡ್ತಾ ಹೋಗೋಣ. ಈಗ ಮನಸ್ಸಿಯಲ್ಲಿ ಕೌಂಟ್ ಮಾಡ್ಕೊಂಡು ಅಭ್ಯಾಸವನ್ನ ಮಾಡ್ತಾ ಬನ್ನಿ. 2.5 ಸೆಕೆಂಡ್ ಉಸಿರನ್ನ ನಿಮ್ಮ ಎದೆಯ ಭಾಗದವರೆಗೆ ತುಂಬುದು, 1.5 ಸೆಕೆಂಡ್ ಅಲ್ಲಿ ಫೋರ್ಸಿಬಲ್ ಆಗಿ ಉಸಿರನ್ನ ಹೊರಗಡೆ ಹಾಕುವಂತ ಅಭ್ಯಾಸ. ಮಾಡ್ತಾ ಬನ್ನಿ. ನಿರಂತರವಾಗಿ ಅಭ್ಯಾಸ 20 ಬಾರಿ ಮಾಡ್ತಾ ಬನ್ನಿ. ನಾನು ಇದರಿಂದ ಬೆನಿಫಿಟ್ ಹೇಳ್ತಾ ಹೋಗ್ತೀನಿ. ಈ ಅಭ್ಯಾಸದಿಂದ ಎದೆಯ ಭಾಗ ವಿಶಾಲವಾಗ್ತಾ ಹೋಗುತ್ತೆ. ಸೊ ಎದೆಯ ಭಾಗದಲ್ಲಿ ನಿಮಗೆ ಆಗುವಂತಹ ಚಟುವಟಿಕೆ, ಫಿಲ್ಟ್ರೇಷನ್ ಜಾಬ್ ಏನಿದೆ ಅದು ಅತ್ಯಂತ ಸೂಕ್ತವಾಗಿ ನಡೀತಾ ಹೋಗುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಆಮ್ಲಜನಕದ ಸರಬರಾಜು ನಿರಂತರವಾಗಿ ನಮ್ಮ ಶರೀರಕ್ಕೆ ಒದಗಿ ಶರೀರದ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ನಮ್ಮ ಶರೀರದಲ್ಲಿ ರಕ್ತ ಸಂಚಾರವು ಸರಿಯಾದ ರೀತಿಯಲ್ಲಿ ಆಗಿ ಶಕ್ತಿ ವರ್ಧನೆ ಆಗ್ತಾ ಹೋಗುತ್ತೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಮಾಡ್ತಾ ಬನ್ನಿ. ರಿಲ್ಯಾಕ್ಸ್. ಈಗ ಮುಂದಿನ ಅಭ್ಯಾಸ ಕಪಾಲಭಾತಿ ಅಭ್ಯಾಸ ಮಾಡೋಣ. ನಮ್ಮ ಹೊಟ್ಟೆಯ ಭಾಗನ ಒಳಗಡೆ ಎಳ್ಕೊಳ್ಳೋದು, ಉಸಿರನ್ನ ಹೊರಗಡೆ ಹಾಕೋದು. ಈ ಅಭ್ಯಾಸದಲ್ಲಿ ಕೇವಲ ಉಸಿರಾಟವನ್ನ ಹೊರಗಡೆ ಹಾಕೋದ್ರ ಕಡೆ ಗಮನ ಹರಿಸ್ತೀವಿ. ಯಾವುದೇ ಕಾರಣಕ್ಕೂ ಉಸಿರನ್ನ ತಗೊಳ್ಳೋದ್ರ ಕಡೆ ಗಮನ ಹರಿಸೋದು ಬೇಡ. ಕೇವಲ ನಿಮ್ಮ ಉಸಿರನ್ನ ಹೊರಗಡೆ ಹಾಕೋದ್ರ ಕಡೆ ಗಮನ ಹರಿಸಿ. ಹೊಟ್ಟೆ ಒಳಗಡೆ ಎಳ್ಕೊಳ್ಳಿ, ಉಸಿರನ್ನ ಹೊರಗಡೆ ಹಾಕಿ. ಯಾರಿಗೆ ಹೈ BP ಇದೆ ಅವರು ಮಂದಗತಿಯಲ್ಲಿ ನಿಧಾನವಾಗಿ ಅಭ್ಯಾಸವನ್ನ ಮಾಡಿ. ಮಿಕ್ಕಿದವರು ಮಧ್ಯಮ ವೇಗದಲ್ಲಿ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೋದು. ಮಧ್ಯಮ ವೇಗದಲ್ಲಿ ಅಭ್ಯಾಸ ಮಾಡೋಣ.
ಡೀಪ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಯಾರಿಗೆ ಅಭ್ಯಾಸವಿದೆಯೋ ಅವರು ನಿರಂತರವಾಗಿ ಮುಂದುವರಿಸಿ ಅಭ್ಯಾಸವನ್ನ. ಮಿಕ್ಕಿದವರು ಮಧ್ಯದಲ್ಲಿ ಸ್ವಲ್ಪ ಡೀಪ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಮಾಡಿ ಅಭ್ಯಾಸವನ್ನ ಮುಂದುವರಿಸಿ. ಮತ್ತೊಮ್ಮೆ ರಿಲ್ಯಾಕ್ಸ್. ಇದು ಕಪಾಲಭಾತಿ ಅಭ್ಯಾಸ. ನಮ್ಮ ಶರೀರದ ಎಲ್ಲ ಅಂಗಾಂಗಗಳು ಕಂಪನ ಉಂಟಾಗಿ ರಕ್ತ ಸಂಚಾರವನ್ನ ಹೆಚ್ಚು ಮಾಡುವಂತಹ ಅಭ್ಯಾಸ, ಮಾನಸಿಕ ದೃಢತೆಯನ್ನ ಕೊಡುವಂತಹ ಅಭ್ಯಾಸ. ಇದನ್ನ ಹೆಚ್ಚು ಹೆಚ್ಚು ಅಭ್ಯಾಸವನ್ನ ಮುಂದಿನ ಒಂದು ಸೆಷನ್ ಅಲ್ಲಿ ಮಾಡ್ತಾ ಇನ್ನು ಅದರ ಅನುಭವವನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗೋಣ. ಸೊ ಈಗ ಮತ್ತೊಂದು ಅಭ್ಯಾಸವನ್ನ ಇವತ್ತು ಪ್ರಾಕ್ಟೀಸ್ ಮಾಡೋಣ, ಅನುಲೋಮ ವಿಲೋಮ ಅಭ್ಯಾಸ. ಸೊ ಈ ಅಭ್ಯಾಸದಲ್ಲಿ ನಾವು ಸಂಪೂರ್ಣವಾಗಿ ಉಸಿರನ್ನ ಮೊದಲಿಗೆ ಹೊರಗಡೆ ಹಾಕಿ ಆ ನಂತರ ಎಡ ಹೊಳ್ಳೆಯಿಂದ ಪ್ರಾರಂಭ ಮಾಡ್ತೀವಿ. ಎಡ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನು ತಗೊಳ್ತೀವಿ. ಬಲ ಹೊಳ್ಳೆ ಕ್ಲೋಸ್ ಮಾಡ್ಕೊಂಡು ಎಡ ಹೊಳ್ಳೆಯಿಂದ ನಿಧಾನವಾಗಿ ಉಸಿರು ತಗೊಳ್ತೀವಿ. ಆ ನಂತರ ಎಡ ಹೊಳ್ಳೆ ಕ್ಲೋಸ್ ಮಾಡಿ ಬಲ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನು ಆಚೆ ಹಾಕಿ ಮತ್ತೆ ಬಲ ಹೊಳ್ಳೆಯಿಂದ ಪ್ರಾರಂಭ ಮಾಡಿ ಬಲ ಹೊಳ್ಳೆ ಕ್ಲೋಸ್ ಮಾಡಿ ಎಡ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕ್ತೀವಿ. ಇದು ಒಂದು ಸೈಕಲ್. ಅದೇ ರೀತಿಯಾಗಿ ಅಭ್ಯಾಸವನ್ನ ಮುಂದುವರಿಸ್ತಾ ಪ್ರತಿನಿತ್ಯ ನೀವು ಈ ಅಭ್ಯಾಸವನ್ನ 5 ರಿಂದ 10 ನಿಮಿಷ. ಹಾಗೆ ಯಾರಿಗೆ ರಕ್ತದ ಒತ್ತಡ ಇದೆಯೋ ಅವರು ರಕ್ತದ ಒತ್ತಡವನ್ನ ಕಮ್ಮಿ ಮಾಡ್ಕೋದಕ್ಕೆ, ಹೈ BP ಇರುವವರು ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿರಂತರವಾದ ಅಭ್ಯಾಸ 30 ನಿಮಿಷಗಳವರೆಗೆ ಮಾಡಿ ಅದನ್ನ ಕಂಟ್ರೋಲಿಗೆ ತಂದ್ಕೊಳ್ಬಹುದು. ಸೊ ಈ ಅಭ್ಯಾಸವನ್ನ ಅರ್ಧ ಗಂಟೆ ಸಮಯ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಅಭ್ಯಾಸವನ್ನ ಮಾಡಿದ್ದೆ ಆದಲ್ಲಿ BP-ಯನ್ನ ಕಂಟ್ರೋಲಿಗೆ ತರಲಿಕ್ಕೆ ಉತ್ತಮವಾದಂತ ಅಭ್ಯಾಸ ಇದು. ನಮ್ಮ ಶರೀರದ ಉಷ್ಣತೆ ಕೂಡ ನಮ್ಮ ಸಮತೋಲನಗೊಳಿಸ್ಕೊಳ್ಳೋದಕ್ಕೆ ನಾವು ಈ ಅಭ್ಯಾಸ ನಿರಂತರವಾಗಿ ಪ್ರತಿನಿತ್ಯ ಮಾಡ್ತಾ ಹೋಗೋಣ. ಈಗ ಬಲ ಹೊಳ್ಳೆ ಕ್ಲೋಸ್ ಮಾಡಿ ಎಡ ಹೊಳ್ಳೆಯಿಂದ ಪ್ರಾರಂಭ ಮಾಡಿ ಅಭ್ಯಾಸವನ್ನ 5 ಬಾರಿ 5 ಸೈಕಲ್ ಮಾಡ್ತಾ ಹೋಗೋಣ. ಎಡ ಹೊಳ್ಳೆಯಿಂದ ಹೊರ ಹಾಕಿ ಆ ನಂತರ ಅಭ್ಯಾಸವನ್ನ ನಿಲ್ಲಿಸಿ. ಇದು ಅನುಲೋಮ ವಿಲೋಮ ಅಭ್ಯಾಸ. ಮುಂದಿನ ತರಗತಿಯಲ್ಲಿ ಹೆಚ್ಚು ನಿಮ್ಗೆ ಪ್ರಾಕ್ಟೀಸ್ ಮಾಡಿಸಿ ಅದರ ಅನುಭವವನ್ನ ಕೊಡೋಣ. ಸೊ ಈಗ ಕೊನೆಯದಾಗಿ 1 ನಿಮಿಷಗಳ ಕಾಲ ಧ್ಯಾನದ ಒಂದು ಸ್ಥಿತಿಯನ್ನ ಅಭ್ಯಾಸ ಮಾಡಿ ಈ ಒಂದು ಅಭ್ಯಾಸವನ್ನ ಇವತ್ತಿಗೆ ಮುಗಿಸೋಣ. ಚಿನ್ಮುದ್ರಾ ಇಟ್ಕೊಳ್ಳೋಣ. ಬೆನ್ನು ನೇರವಾಗಿ ಇಟ್ಕೊಳ್ಳಿ, ಕತ್ತು ನೇರವಾಗಿರ್ಲಿ,
ಸುಖಾಸನ ಅಥವಾ ಅರ್ಧ ಪದ್ಮಾಸನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಈ ಧ್ಯಾನದ ಅಭ್ಯಾಸ ಮಾಡುವಾಗ ನಿಮಗೆ ಯಾವ ಒಂದು ಆಸನ ಅಭ್ಯಾಸ ಆರಾಮವನ್ನ ಕೊಡುತ್ತೋ ಕಂಫರ್ಟ್ ಆಗಿರುವಂತಹ ಪೋಸ್ಚರ್ ಅಲ್ಲಿ ನೀವು ಕೂತ್ಕೊಳ್ಬಹುದು. ಸುಖಾಸನದಲ್ಲಿ ಕೂತ್ಕೊಳ್ಳೋದು ಒಳ್ಳೇದು. ಹಾಗಾಗಿ ನಮ್ಮ ಜ್ಞಾನ ನೋವಿನ ಕಡೆಗೆ ಹೋಗೋದಿಲ್ಲ, ಕಾಲು ನೋವು ಅಥವಾ ಬೆನ್ನಿನ ನೋವಿನ ಕಡೆ ಹೋಗೋದು ಬೇಡ. ಯಾರಿಗೆ ಬೆನ್ನು ನೋವಿದೆಯೋ ಅವರು ಬೆನ್ನಿನ ಒಂದು ವಾಲ್ ಸಹಾಯ ತಗೊಂಡು ಕೂತ್ಕೊಳ್ಬಹುದು. ಈಗ ನಾನು ಹೇಳುವಂತಹ ಕಡೆಗೆ ಗಮನ ಕೊಟ್ಟು ನಿರಂತರವಾಗಿ ತದೇಕ ಚಿತ್ತದಿಂದ ಏಕಾಗ್ರತೆಯನ್ನ ಪಡಿತಾ ಹೋಗೋಣ. ಮೃದುವಾಗಿ ಕಣ್ಮುಚ್ಚಿ ನಿಮ್ಮ ಗಮನ ಕೇವಲ ಉಸಿರಾಟದಲ್ಲಿರಲಿ. ಉಸಿರಾಟವನ್ನೇ ಗಮನಿಸ್ತಾ ಬನ್ನಿ. ಕೇವಲ ನಿಮ್ಮ ಗಮನ ಉಸಿರಾಟದಲ್ಲೇ ಮುಳುಗಲಿ. ಉಸಿರಾಟವನ್ನೇ ಗಮನಿಸ್ತಾ ಬನ್ನಿ. ನಿಮ್ಮ ದೃಷ್ಟಿ ಎರಡು ಹುಬ್ಬಿನ ಮಧ್ಯೆ ಭ್ರುಕುಟಿಯಲ್ಲಿ ಕೇಂದ್ರೀಕೃತ ಮಾಡಿ. ಮನಸ್ಸು ಉಸಿರಾಟದಲ್ಲಿರಲಿ. ಉಸಿರಾಟವು ಸಹಜವಾಗಿರಲಿ, ಯಾವುದೇ ಒತ್ತಡ ಬೇಡ. ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಬನ್ನಿ. ಪ್ರಕೃತಿಯಲ್ಲಿ ನಮಗೆ ಭಗವಂತ ವರವಾಗಿ ಕೊಟ್ಟಿರುವಂತಹ ಗಾಳಿಯು ಎರಡು ಮೂಗಿನ ಹೊಳ್ಳೆಗಳ ಮೂಲಕ ಉಸಿರಾಗಿ ಪರಿವರ್ತನೆಯಾಗಿ ಇಡೀ ಶರೀರದಲ್ಲಿ ಪ್ರಾಣ ಶಕ್ತಿಯಾಗಿ ಹರಿಯುವುದನ್ನ ಗಮನಿಸ್ತಾ ಬನ್ನಿ. ಹಾಗೆ ಶರೀರದಲ್ಲಿ ಇರುವಂತಹ ಎಲ್ಲ ಕಲ್ಮಶಗಳು, ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಕ್ಲೇಶಗಳನ್ನ ನಮ್ಮ ಉಸಿರಿನ ಮೂಲಕ ಹೊರಗಡೆ ಹಾಕ್ತಾ ಇರುವುದನ್ನ ಗಮನಿಸ್ತಾ ಬನ್ನಿ. ಪ್ರಕೃತಿಯಲ್ಲಿ ಸಿಗುವಂತಹ ಎಲ್ಲ ಧನಾತ್ಮಕ ಶಕ್ತಿಯನ್ನ ಶರೀರಕ್ಕೆ ಒದಗಿಸಿ ಪ್ರಾಣ ಶಕ್ತಿಯ ಪ್ರಹಾರವನ್ನ ಹೆಚ್ಚಿಸ್ಕೊಳ್ತಾ ಇರುವುದನ್ನ ಗಮನಿಸ್ತಾ ಬನ್ನಿ. ಹಾಗೆ ಮಾನಸಿಕವಾಗಿ ದೃಢವಾಗಿ ಅಲ್ಲಿರುವಂತಹ ಎಲ್ಲ ಕ್ಲೇಶಗಳನ್ನ, ಕೋಪ ತಾಪಗಳನ್ನ, ಮದ ಮತ್ಸರ ಎಲ್ಲವನ್ನ ಸಂಪೂರ್ಣವಾಗಿ ಉಸಿರಿನ ಮೂಲಕ ಹೊರಗೆ ಹಾಕ್ತಾ ಇರುವುದನ್ನ ಗಮನಿಸ್ತಾ ಬನ್ನಿ. ಹಾಗೆ ಪರಿಶುದ್ಧವಾದ ನಮ್ಮ ದೇಹಕ್ಕೆ ಸುಖವನ್ನ ಕೊಡುವಂತಹ ಗಾಳಿಯನ್ನ ಪ್ರಾಣ ಶಕ್ತಿಯಾಗಿ ಇಡೀ ಶರೀರಕ್ಕೆ ಆವೃತವಾಗುವುದನ್ನ ಗಮನಿಸ್ತಾ ಬನ್ನಿ. ಹಾಗೆ ಶರೀರದ ಮೂಲೆ ಮೂಲೆಗಳಲ್ಲಿ ಇರುವಂತಹ ಎಲ್ಲ ನೋವುಗಳನ್ನ ಸಂಪೂರ್ಣವಾಗಿ ಹೊರಹಾಕಿ ಉಸಿರಿನ ಮೂಲಕ ಶರೀರವನ್ನ ಶುದ್ಧವಾಗುವುದನ್ನ ಗಮನಿಸ್ತಾ ಬನ್ನಿ. ಹೀಗೆ ಮನಸ್ಸು ಮತ್ತು ದೇಹ ಶುದ್ಧವಾಗಿ ಈಗ ನಮ್ಮ ಜ್ಞಾನ ಓಂಕಾರದ ಕಡೆಗಿರಲಿ. ಓಂಕಾರದ ನಾದವನ್ನ ಸಂಪೂರ್ಣವಾಗಿ ನಮ್ಮದಾಗಿಸಿಕೊಳ್ಳುತ್ತಾ ಪ್ರಣವ ಧ್ಯಾನದ ಮೌನವಾಗಿ ಪ್ರಣವ ಧ್ಯಾನದ ಕಡೆಗೆ ಹೋಗೋಣ. ದೀರ್ಘವಾಗಿ ಉಸಿರು ತಗೊಂಡ ಉಸಿರನ್ನ ಹೊರಗಡೆ ಹಾಕುವಾಗ ಆ ಉಕಾರದಿಂದ ಹಾಗೆ ಮಾಕಾರದಿಂದ ಸಂಪೂರ್ಣವಾಗಿ ಉಸಿರಿನ ಮೇಲೆ ಧ್ಯಾನ ಬಿಟ್ಟು ಮಾಡುವಂತಹ ಆ ಓಂಕಾರದ ಅಲೆಗಳನ್ನ ನಮ್ಮ ಮನಸ್ಸಿನಲ್ಲಿ ಜೋಡಿಸ್ಕೊಳ್ತಾ ಮೌನವಾಗಿ ಧ್ಯಾನದ ಕಡೆಗೆ, ನಮ್ಮ ದೃಷ್ಟಿಯ ಕಡೆಗೆ, ಎರಡು ಉಬ್ಬಿನ ಮಧ್ಯೆ ಕಾಣುವಂತಹ ಪ್ರಕಾಶಮಾನವಾದ ಬೆಳಕಿನೆಡೆಗೆ ನಮ್ಮ ಗಮನವನ್ನ ಕೊಳ್ಳೋಣ.
ಹಾಗೆ ಈ ಒಂದು ಅಭ್ಯಾಸದಿಂದ ನಮಗೆ ಆಗಿರುವಂತಹ ಅನುಭವಗಳನ್ನ ನಮ್ಮಲ್ಲೇ ಉಳಿಸ್ಕೊಳ್ತಾ ಈಗ 3 ಬಾರಿ ಓಂಕಾರವನ್ನ ಹೇಳೋಣ. ದೀರ್ಘವಾಗಿ ಉಸಿರು ತಗೊಳ್ಳಿ. ಓಂ ದ್ಯೌ ಶಾಂತಿರಂತರಿಕ್ಷಗಂ ಶಾಂತಿ ಪೃಥಿವೀ ಶಾಂತಿ ರಾಪಃ ಶಾಂತಿರೋಷಧಯಃ ಶಾಂತಿ ವನಸ್ಪತಯಃ ಶಾಂತಿರ್ವಿಶ್ವೇ ದೇವಾಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾಮಾ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹಾಗೆ 2 ಕೈಗಳನ್ನ ಆ ಶಾಖವನ್ನ ಕಣ್ಣಿಗೆ ಕೊಟ್ಟು ಕಣ್ಣುಗಳನ್ನ ಮುಚ್ಚಿಸ್ಕೊಳ್ಳಿ. ಈಗ ಕೊನೆಯದಾಗಿ ಸಿಂಹಾಸನ ಮಾಡೋಣ. ಹಾಗೆ ನಿಮ್ಮ ಗಂಟಲಿಗೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಹಾಸ್ಯಾಸನ ಕೊನೆಗೆ. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಬಹುದು. ಮ್ಯಾಮ್, ಸುಜಾತ ಮ್ಯಾಮ್. ಓಂಜಿ, ಈಗ ನಾವು ಸೂಕ್ಷ್ಮಾಸನ ಮಾಡದೆ ಡೈರೆಕ್ಟ್ ಆಗಿ ಸೂರ್ಯಾಸ್ತ ಆತರ ಮಾಡಬಹುದಾ? ಯಾವುದು? ಓಂಜಿ, ಕ್ಲಿಯರ್ ಇಲ್ಲ, ವಾಯ್ಸ್ ಕ್ಲಿಯರ್ ಇಲ್ಲ. ಓಂಜಿ ಕೇಳಿಸ್ತಿದೀಯಾ? ಹಾ, ಕೇಳಿಸ್ತಾ ಇದೆ. ಈಗ ಫಸ್ಟ್ ನಾವು ಸೂಕ್ಷ್ಮಾಸನ ಮಾಡದೆ ಡೈರೆಕ್ಟ್ ಆಗಿ ಸೂರ್ಯ ನಮಸ್ಕಾರ ಅಲ್ಲಿಂದ ಮಾಡಬಹುದಾ? ಹಾ, ಮಾಡ್ಬೋದು, ಏನಿಲ್ಲ. ನಿಮ್ದು ಬಾಡಿ ಫ್ಲೆಕ್ಸಿಬಲ್ ಇದ್ರೆ ನೀವು ಮಾಡ್ಕೊಳ್ಬಹುದು. ನಾವು ಯಾಕಂದ್ರೆ ಸೂಕ್ಷ್ಮ ವ್ಯಾಯಾಮ ಎಲ್ಲ ಮಾಡಿಸೋದು ಬಾಡಿಗೆ ಬೆಳಗ್ಗೆ ಎದ್ದ ತಕ್ಷಣ ಮಸಲ್ಸ್ ಎಲ್ಲ ಟೈಟ್ ಇರುತ್ತೆ, ಅದಕ್ಕೋಸ್ಕರ ಸೂಕ್ಷ್ಮ ವ್ಯಾಯಾಮ ಮಾಡಿಸೋದು. ನಂತರ ಜಾಗಿಂಗ್ ಮಾಡಿಸೋದು. ಯಾಕಂದ್ರೆ ನಮ್ಮ ಪ್ರೋಟೋಕಾಲ್ ಈ ರೀತಿ ಇದೆ. ಓಕೆ ಜಿ. ಮತ್ತೆ ಇನ್ನೊಂದು ಕ್ವಶನ್ ಇದೆ. ಈಗ ಪೀರಿಯಡ್ಸ್ ಮೂವ್ಮೆಂಟ್ಸ್ 2-3 ಡೇಸ್ ಇರುವಾಗ ನಾವು ಈ ಆಸನ ಮಾಡಬಹುದಾ? ಎಲ್ಲಾ ಆಸನಗಳು ಎಲ್ಲ ಮಾಡ್ಲಿಕ್ಕೆ ಆಗೋದು